ಹಲೋ ಎವ್ರಿವನ್, ದಿಸ್ ಇಸ್ ಸಾಯಿ. ವೆಲ್ಕಮ್ ಟು ಮ್ಯಾಥ್ಸ್ ವಿತ್ ಸಾಯಿ ಯೂಟ್ಯೂಬ್ ಚಾನಲ್. ನೋಡಿ ಗೈಸ್, ಈ ಒಂದು ಸೆಷನ್ ಅಲ್ಲಿ RRB NTPC ಅಂಡರ್ ಗ್ರಾಜುಯೇಟ್ ಮತ್ತು RRB ಗ್ರೂಪ್ ಡಿ ನ ಪ್ರಾಫಿಟ್ ಅಂಡ್ ಲಾಸ್ ನ ಟಾಪ್ 30 ಕ್ವಶನ್ಸ್ ಅನ್ನ ನಾವು ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಈ ಒಂದು ಸೆಷನ್ ಅಲ್ಲಿ ಕಾನ್ಸೆಪ್ಟ್ ಪ್ಲಸ್ PYQs ಅನ್ನ ಮಾಡೋಣ. ಸೊ ಯಾರೆಲ್ಲ NTPC ಅಂಡರ್ ಗ್ರಾಜುಯೇಟ್ ಮತ್ತು RRB ಗ್ರೂಪ್ ಡಿಗೆ ಪ್ರಿಪರೇಷನ್ ಆಗ್ತಿದ್ರು ಅವ್ರಿಗೆ ಪ್ರಾಫಿಟ್ ಅಂಡ್ ಲಾಸ್ ಇಂದ 1 or 2 ಕ್ವಶನ್ಸ್ ಎವ್ರಿ ಶಿಫ್ಟ್ ಇಂದ ಕನ್ಫರ್ಮ್ ಆಗಿ ಬರುತ್ತೆ. ಸೊ ಈ ಒಂದು ಸೆಷನ್ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಒಂದು ಸುಭಾಷಿತ ಇದೆ ನೋಡಿ ನಿಮ್ಮ ಸ್ಕ್ರೀನ್ ಮುಂದೆ. ಸೆಲೆಕ್ಷನ್ ಈಸ್ ಎಕ್ಸ್ಪೆನ್ಸಿವ್, ಇಟ್ ಕಾಸ್ಟ್ಸ್ ಕಂಫರ್ಟ್, ಎಕ್ಸ್ಕ್ಯೂಸಸ್ ಅಂಡ್ ಡಿಸ್ಟ್ರಾಕ್ಷನ್. ಸೆಲೆಕ್ಷನ್ ಅನ್ನೋದು ತುಂಬಾ ಎಕ್ಸ್ಪೆನ್ಸಿವ್. ಸೊ ಇದೇನು ನಮ್ಮ ಕಂಫರ್ಟ್ನ ಹೋಗ್ಬಿಡುತ್ತೆ, ಎಕ್ಸ್ಕ್ಯೂಸಸ್ ಕೊಡಬೇಕು, ಡಿಸ್ಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಫಸ್ಟ್ ಆಫ್ ಆಲ್ ನಾವು ಜಾಸ್ತಿ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ಅಲ್ವಾ. ಸೊ ಪ್ರತಿಯೊಬ್ಬರು ಸಮೇತ ತುಂಬ ಕಷ್ಟ ಹಾರ್ಡ್ ವರ್ಕ್ ಮಾಡ್ತಾರೆ. ಬಟ್ ಯಾರು ಕನ್ಸಿಸ್ಟೆಂಟಾಗಿ ನಮ್ಮ ಒಂದು ಗೋಲ್ಸ್ನ ಅಚೀವ್ ಮಾಡಬೇಕು ಅಂತೇಳಿ ಸ್ಯಾಕ್ರಿಫೈಸ್ ಮಾಡ್ತಾರೆ ಅವ್ರಿಗೆ ಸಿಗುತ್ತೆ ಫಲಿತಾಂಶ. ಓಕೆನಾ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನೋಡಿ, ನಾವು ಅರ್ಥಮೆಟಿಕಲ್ಲಿ ಯಾವುದೇ ಒಂದು ಪ್ರಶ್ನೆ ಬಿಡಿಸ್ಬೇಕು ಅಂದರೆ ಪರ್ಸೆಂಟೇಜು ಮತ್ತು ರೇಷಿಯೋ ಪ್ರಪೋರ್ಷನ್ ಆರ್ ರೇಷಿಯೋಸ್ ಏನಿದೆ ಅದು ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ವಿತೌಟ್ ಫಾರ್ಮುಲಾ ನಾವು ಮಾಡಬೇಕು, ಸ್ಪೀಡಾಗಿ ಮಾಡಬೇಕು, ನಮ್ಮ ಒಂದು ಸ್ಪೀಡ್ ಇಂಪ್ರೂವ್ ಆಗಬೇಕು, ನಾವು ಅಪ್ರೋಚ್ ಮಾಡೋ ವಿಧಾನ ಚೆನ್ನಾಗಿರಬೇಕು ಅಂದರೆ ದಯವಿಟ್ಟು ಈ ಟೇಬಲ್ ಏನಿದೆ ಇದನ್ನು ದಿನಾಲು 1 or 2 ಟೈಮ್ಸ್ ಬರ್ಕೊಂಡು. ಓಕೆನಾ. ಸೊ ಫಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಂದರೆ ಏನು, ಓಕೆನಾ, ಅದನ್ನೆಲ್ಲ ಸಮೇತ ನಿಮ್ಗೆ ಹೇಳ್ತೀನಿ. ಲಾಭ ಮತ್ತು ನಷ್ಟ ಅಲ್ವಾ. ಸೊ ನಮಗೆ ಎಲ್ಲರಿಗೂ ಸಮೇತ ಟೆಂತ್ವರೆಗೂ ಮ್ಯಾಥ್ಸ್ ಓದಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಮ್ಯಾಥ್ಸ್ 10th ಓದಿದರೆ ತುಂಬ ಈಸಿ ಆಗುತ್ತೆ. ನೀವು ಒಂದು ವೇಳೆ ಸ್ಕಿಪ್ ಮಾಡಿದ್ರೂ ಸಮೇತ ನಿಮಗೆ ಈಸಿ ಆಗುತ್ತೆ. ಓಕೆನಾ. ಸೊ ನೋಡಿ, CPSP ಏನು ಸರ್ ಈ CPSP? ಕೊಂಡ ಬೆಲೆ ಮಾರಾಟದ ಬೆಲೆ. ಓಕೆನಾ. ನನ್ನ ಹತ್ರ 100 ರೂಪಾಯಿಗೆ ನಾನು ಒಂದು ಜಿಯೋಮೆಟ್ರಿ ಬಾಕ್ಸ್ ಅನ್ನು ತಗೊತೀನಿ ಅಂದ್ಕೊಳ್ಳಿ. ಓಕೆನಾ. ಸೊ ನಮ್ಮ ಅಂಗಡಿ ಇದೆ, ನಾನು 100 ರೂಪಾಯಿಗೆ ತಗೊಳ್ತೀನಿ. ನಾನು ಎಷ್ಟಕ್ಕೆ ಮಾರಾಟ ಮಾಡ್ತೀನಿ, ನನಗೆ ಲಾಭ ಬರಬೇಕು ಅಂತ ಹೇಳ್ಬಿಟ್ಟು ನಾನು 140 ರೂಪಾಯಿಗೆ ಮಾರಾಟ ಮಾಡ್ತೀನಿ. ಓಕೆನಾ. ಸೊ ಎಷ್ಟು ಲಾಭ ಆಯಿತು? 40 ರೂಪಾಯಿ. ಇದು ನೆಕ್ಸ್ಟು ನಾನು 400 ರೂಪಾಯಿಗೆ ಒಂದು ಬ್ಯಾಗನ್ನು ಖರೀದಿಸ್ತೀನಿ. ರೈಟ್. 400 ರೂಪಾಯಿ ಖರೀದಿಸಿ ನಾನು ಎಷ್ಟಕ್ಕೆ ಮಾರಾಟ ಮಾಡ್ತೀನಿ? ಒಂದು 525ಕ್ಕೆ ಮಾರಾಟ ಮಾಡ್ತೀನಿ. ಓಕೆನಾ. ಸೊ ಈಗ 400ಕ್ಕೆ ತಗೊಂಡಿದ್ದು 525ಗೆ ಮಾರಾಟ ಮಾಡಿದ್ದೀನಿ ಅಂದರೆ ನನಗೆ ಲಾಭ ಆಗುತ್ತಾ ನಷ್ಟ ಆಗುತ್ತಾ? ಲಾಭನೇ ಆಗುತ್ತೆ ಅಲ್ವಾ. ಆಯಿತು. ಇದನ್ನೇ ಯಾರು ಜನ ಬರಲ್ಲ, ಒಂದೇ ಒಂದು ಬ್ಯಾಗ್ ಇರುತ್ತೆ, ಅದು ಸ್ವಲ್ಪ ಏನಾಗಿರುತ್ತೆ ಹೋಗ್ತಾ ಇರಲ್ಲ ಅಂದ್ಕೊಳ್ಳಿ. 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷದಿಂದ ಹೋಗ್ತಾ ಇರಲ್ಲ. ಯಾರಾದರೂ ಬಂದರೆ ಎಷ್ಟು ಕೇಳಿದ್ರೆ ಅಷ್ಟು ಕೊಟ್ಬಿಟ್ಟಣ ಅಂತ ಹೇಳ್ಬಿಟ್ಟು ರೆಡಿ ಇರ್ತೀವಿ. ಆಗ ಏನು ಮಾಡ್ತೀವಿ, ಒಬ್ಬ ಕಸ್ಟಮರ್ ಬಂದುಬಿಟ್ಟು ನಾನು 400 ರೂಪಾಯಿ ಹೇಳಿದ್ರೆ ಅಲ್ವಾ, ಸೊ ನಾನು ಒಂದು 600 ರೂಪಾಯಿ ಹೇಳ್ತೀನಿ, ಅವ್ನು ತಗೊಳ್ಳೋದಿಲ್ಲ. ಅವನೇನು ಕೇಳ್ತಾನೆ? 300 ರೂಪಾಯಿ ಕೇಳ್ತಾನೆ. ಯಾರು ಬರಲ್ಲ ಅಂತ ಹೇಳ್ಬಿಟ್ಟು ನಾನು 300 ರೂಪಾಯಿ ಕೊಟ್ಬಿಡ್ತೀನಿ ಅಂದ್ಕೊಳ್ಳಿ. ಆಗ 400 ರೂಪಾಯಿಗೆ ನಾನೇ ಮಾರಾಟ ಮಾಡಿ ಅವನಿಗೆ 300 ರೂಪಾಯಿ ಕೊಟ್ಟರೆ ಈಗ ಲಾಭ ಆಗುತ್ತಾ ನಷ್ಟ ಆಗುತ್ತಾ? ನಷ್ಟ ಆಗುತ್ತೆ ಅಲ್ವಾ. ರೈಟ್. ಲಾಸ್. ಸೇಮ್ ಒಂದು ಪೆನ್ ಬಾಕ್ಸು 60 ರೂಪೀಸ್ಗೆ ನಾನು ತಗೊಂಡು, ಓಕೆನಾ, ಸೊ ಯಾರು ಬರಲ್ಲ ಅಂತ ಹೇಳ್ಬಿಟ್ಟು ಒಂದು 45 ರೂಪೀಸ್ಗೆ ಸೇಲ್ ಮಾಡಿದ್ದೀನಿ ಅಂದ್ಕೊಳ್ಳಿ. ಆಗ ಏನಾಗುತ್ತೆ? ನಷ್ಟ ಆಗುತ್ತೆ. ರೈಟ್. ಓಕೆನಾ. ಸೊ ಇದರ ಅರ್ಥ ಒಂದು ಸೆಕೆಂಡು ನೋಡಿ, SP ಗ್ರೇಟರ್ ದ್ಯಾನ್ CP ಇದೆ ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ? ನಮಗೆ ಪ್ರಾಫಿಟ್ ಆಗುತ್ತೆ, ಅಂದರೆ ಗೈನ್ ಆರ್ ಲಾಭ. ಓಕೆನಾ. SP ಲೆಸ್ ದ್ಯಾನ್ CP ಇದೆ ಅಂದ್ಕೊಳ್ಳಿ, ಆಗೇನಾಗುತ್ತೆ? ನಮಗೆ ನಷ್ಟ, ಲಾಸ್. ಓಕೆನಾ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಬೇಕು ಅಂದ್ಕೊಳ್ಳಿ. ಈಗ 400 ರೂಪಾಯಿಗೆ ಇದ್ದಿದ್ದು ನಾನು 525ಕ್ಕೆ ಮಾರಾಟ ಮಾಡಿದ್ದೀನಿ ಅಂದ್ಕೊಳ್ಳಿ. ಆಗ ಎಷ್ಟಕ್ಕೆ ಜಾಸ್ತಿ ಮಾರಾಟ ಮಾಡ್ದಂಗೆ? 125ಕ್ಕೆ. ಎಷ್ಟು ಮಾರಬೇಕಿತ್ತು? 400 ರೂಪಾಯಿಗೆ. ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100, ಈ ಥರ. ಇಟ್ ಮೀನ್ಸ್ ಪ್ರಾಫಿಟ್ ಪರ್ಸೆಂಟೇಜ್ ಬೇಕಂದ್ರೆ ಪ್ರಾಫಿಟ್ ಡಿವೈಡೆಡ್ ಬೈ CP ಇಂಟು 100. ಕ್ಲಿಯರ್. ಸೊ ಲಾಸ್ ಪರ್ಸೆಂಟೇಜ್ ಬೇಕಂದ್ರೆ ಲಾಸ್ ಬೈ CP ಇಂಟು 100. ಎಲ್ಲನೂ ಸಮೇತ ನಾವು ಕ್ಯಾಲ್ಕುಲೇಟ್ ಯಾವುದರಿಂದ ಮಾಡ್ತೀವಿ? CP ಇಂದ ಮಾಡ್ತೀವಿ. CP ಆಲ್ವೇಸ್ ಏನಾಗಿರುತ್ತೆ? ಒರಿಜಿನಲ್ ಆಗಿರುತ್ತೆ. CP ಆಲ್ವೇಸ್ ಒರಿಜಿನಲ್ ಅಂದರೆ CP ಆಲ್ವೇಸ್ ಎಷ್ಟರಲ್ಲಿ ಇರುತ್ತೆ? 100% ಇರುತ್ತೆ, ಆರ್ 100 ಒಂದು ಆರ್ಟಿಕಲ್ಸಲ್ಲೇ ಇರುತ್ತೆ. ಕ್ಲಿಯರ್. ಸೊ
ಈಗ ಗೊತ್ತಾಯ್ತಲ್ವಾ? ಸೊ ಫಾರ್ ಎಕ್ಸಾಂಪಲ್ ನಾನು ಒಂದು ಡಜನ್ ಪೆನ್ಸು 120 ರುಪೀಸ್ ತಗೊತೀನಿ ಅಲ್ವಾ? ಒಂದು ಡಜನ್ ಪೆನ್ಸು 120 ರುಪೀಸ್ ತಗೊತೀನಿ. ನಾನು ಏನು ಮಾಡ್ತೀನಿ, ಒಂದೊಂದು ಪೆನ್ನನ್ನು 15 ರೂಪಾಯಿಗೆ ಮಾರಾಟ ಮಾಡ್ತೀನಿ. ಓಕೆನಾ? ಡಜನ್ ಅಂದರೆ ಎಷ್ಟು? 12. ಅವಾಗ ನಾವು ಏನು ಮಾಡಬೇಕು, 120/12 ಮಾಡಿದ್ರೆ ಒಂದು ಪೆನ್ನ ವ್ಯಾಲ್ಯೂ ಬರುತ್ತೆ. ಎಷ್ಟು? 12. ಸೊ ನನಗೆ ಬಿದ್ದಿರೋದೆಷ್ಟು? 12 ರೂಪಾಯಿ. ಬಟ್ ನಾನು ಮಾರಾಟ ಮಾಡ್ತಿರೋದೆಷ್ಟು? 15 ರೂಪಾಯಿಗೆ. ಹಾಗಾದರೆ ನನಗೆ ಎಷ್ಟು ಲಾಭ ಆಯಿತು? 3 ರೂಪಾಯಿ ಲಾಭ. ಎಷ್ಟಕ್ಕೆ? 12ಕ್ಕೆ. ಪರ್ಸೆಂಟೇಜ್ ಬೇಕಂದ್ರೆ ಏನು? ಇಂಟು 100. ಈ ಥರ ನಾವು ಮಾಡಬೇಕಾಗುತ್ತೆ. ಓಕೆನಾ? ಸೊ ಕಮ್ಮಿ ಇದ್ರೆ ಏನು? ಲಾಸ್. ಜಾಸ್ತಿ ಇದ್ರೆ ಏನು? ಲಾಭ. ಕ್ಲಿಯರ್? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಬೇಸಿಕ್ ಕ್ವಶನ್ಸ್ ಮಾಡೋಣ. ಅದಾದಮೇಲೆ ಇನ್ನೂ ತುಂಬ ಒಳ್ಳೊಳ್ಳೆ ಪ್ರಶ್ನೆಗಳಿದೆ, ಅದನ್ನು ಸಮೇತ ನಾವು ಮಾಡೋಣ. ಓಕೆನಾ? ಸೊ ನೋಡಿ, 1% ಅಂದರೆ 100, 1/100. ಸೊ 50% ಅಂದರೆ 1/2, 3% ಅಂದರೆ 3/100. ಈ ಥರ. ಓಕೆನಾ? ಸೊ 33 1/3, 4% ಮೀನ್ಸ್ 1/25, 5% ಮೀನ್ಸ್ 1/20, 10% 1/10. ಇವೆಲ್ಲ ಸಮೇತ ರೇಷಿಯೋ ಟು ಫ್ರಾಕ್ಷನ್ ಟು ಪರ್ಸೆಂಟೇಜ್ ಟು ಫ್ರಾಕ್ಷನ್ ನಮಗೆ ಗೊತ್ತಿದ್ರೆ ಪ್ರಾಬ್ಲಮ್ಸ್ ಈಸಿಯಾಗಿ ಮಾಡ್ಬೋದು. ಓಕೆನಾ? ಫಾರ್ ಎಕ್ಸಾಂಪಲ್ 12.5 ಕೊಟ್ಟಿದ್ದಾರೆ. ಸೊ 12.5 ಇಂಟು ಮಲ್ಟಿಪಲ್ ಸಮಥಿಂಗ್ ಮಾಡ್ತೀವಿ, ಆಗ ಬರಲ್ಲ. ಸೊ ಡಿವೈಡ್ ಬೈ 1/8. 12.5 ಅಂದ್ರೆ ಎಷ್ಟು? 1/8. ಸೊ 1/8 ಡಿವೈಡ್ ಮಾಡಿದ್ರೆ ನಮ್ಗೆ ಆನ್ಸರ್ ಈಸಿಯಾಗಿ ಸಿಗುತ್ತೆ. ಸೊ ಇವೆಲ್ಲ ಸಮೇತ ದಯವಿಟ್ಟು ಎಲ್ಲರೂ ಸಮೇತ 1 to 2 ಟೈಮ್ಸ್ ಬರೀರಿ ಈಸಿಯಾಗಿ. ಯಾವುದೇ ಒಂದು ಎಕ್ಸಾಮ್ ಆಗಿರಲಿ, ಫಾರ್ ಎಕ್ಸಾಂಪಲ್ CGL, CHSL, CEPO, MTC, ಯಾವುದೇ ಒಂದು ಎಕ್ಸಾಮ್ ಆಗಿರಲಿ, NTPC ಗ್ರಾಜುಯೇಟ್ ಆಗಿರಲಿ, ಟೆಕ್ನಿಷಿಯನ್ ಯಾವುದೇ ಒಂದು ಎಕ್ಸಾಮ್ ಆಗಿರಲಿ, ಅರ್ಥಮೆಟಿಕ್ ಏನಿದೆ ಅದು ಪರ್ಸೆಂಟೇಜ್ ಮತ್ತು ರೇಷಿಯೋಸ್ನಿಂದನೇ ಈಸಿಯಾಗಿ ನಾವು ಮುಗಿಸ್ಬೋದು. ಯಾವುದೇ ಒಂದು ಫಾರ್ಮುಲಾ ಸಮೇತ ನಮಗೆ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ, ಬಟ್ ಯೂಸ್ ಮಾಡ್ದೇನೂ ಮಾಡ್ಬೋದು. ಓಕೆನಾ? ಸೊ ಫಸ್ಟ್ ಕ್ವಶನ್, ವರ್ನ್ ಬಾಟ್ ಸಮ್ ಎರೇಸರ್ಸ್ ಅಟ್ ದ ರೇಟ್ ಆಫ್ 150 per ಡಜನ್. ಓಕೆನಾ? ವರ್ನ್ ಅಂತ ಒಬ್ರು ಇದ್ದಾರೆ, ಅವರು ಒಂದು ಡಜನ್ಗೆ 150 ದರದಲ್ಲಿ ಕೆಲವು ಎರೇಸರ್ಗಳನ್ನ ಖರೀದಿಸಿದ್ರು. ಅಂದರೆ ಅವರು ಪ್ರತಿ ಒಂದನ್ನು 18ಕ್ಕೆ ಮಾರಾಟ ಮಾಡಿದರೆ ಅವರ ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ. ಸೊ ಅವರು ಎಷ್ಟಕ್ಕೆ ತಗೊಂಡಿದ್ದಾರಪ್ಪ? 150ಕ್ಕೆ. ಡಜನ್ ಅಂದರೆ ಎಷ್ಟು? 500. ಸೊ 12 1 12 12 144. ಪಾಯಿಂಟ್ ಅಂದರೆ 6 ಉಳಿತು, ಪಾಯಿಂಟ್ ಪುಟ್ ಮಾಡಿದ್ರೆ 60 ಆಯಿತು. ಸೊ 12 5 ಎಷ್ಟು? 60. ಇಷ್ಟು ಅವ್ರಿಗೆ ಎಷ್ಟಕ್ಕೆ ಬೀಳುತ್ತೆ? ಒಂದು ಎರೇಸರ್ ಇಷ್ಟಕ್ಕೆ ಬೀಳುತ್ತೆ. ಬಟ್ ಅವ್ರು ಮಾರಾಟ ಮಾಡ್ತಿರೋದು ಎಷ್ಟಕ್ಕೆ? 18ಕ್ಕೆ ಅಲ್ವಾ? ಸೊ ಇದೇನಾಯಿತು? CP. ಇದೇನಾಯ್ತು? ಇದು SP. ಹಾಗಾದರೆ ಎಷ್ಟು ಲಾಭ? 18ಅಲ್ಲಿ 12.5 ಆದರೆ ಎಷ್ಟು? 5.5 ರೈಟ್, ಡಿವೈಡೆಡ್ ಬೈ CP ಎಷ್ಟು? 12.5. ಸೊ ಪರ್ಸೆಂಟೇಜ್ ಬೇಕಂದರೆ ಸೊ ಇಲ್ಲೂ 10th ಪ್ಲೇಸಲ್ಲಿದೆ, ಇದು ತೆಗೆದುಬಿಡೋಣ. ಇಲ್ಲೂ 10th ಪ್ಲೇಸಲ್ಲಿದೆ, ಇದು ತೆಗೆದುಬಿಡೋಣ. ಸೊ 25 ಟೇಬಲಲ್ಲಿ 125 ಹೋಗುತ್ತೆ ಸರ್. ಯಾವಾಗ? 25 5 25 4 5 1 5 11. ಸೊ 11 ಇಂಟು 4 ಎಷ್ಟು? 44. ಹಾಗಾದರೆ ವರ್ನ್ಗೆ ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಆಯಿತು? 44% ಪ್ರಾಫಿಟ್ ಆಯಿತು. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್, ವೀರ್ ಬಾಟ್ ಸಮ್ ಪೆನ್ಸ್ ಅಟ್ ದ ರೇಟ್ ಆಫ್ 180 per ಡಜನ್. ಓಕೆನಾ? ಈ ಸೋಲ್ಡ್ ದೆಮ್ ಫಾರ್ 22 ಈಚ್, ಇಸ್ ಪ್ರಾಫಿಟ್ ಪರ್ಸೆಂಟೇಜ್ ಇಸ್ ಅಂತ ಕೇಳಿದ್ದಾರೆ. ವೀರ್ ಅವರು ಒಂದು ಡಜನ್ಗೆ 180 ದರದಲ್ಲಿ ಕೆಲವು ಪೆನ್ನುಗಳನ್ನು ಖರೀದಿಸಿದರು. ಅವರು ಪ್ರತಿಯೊಂದನ್ನು 22ಕ್ಕೆ ಮಾರಾಟ ಮಾಡಿದರು. ಅವರ ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ. ಓಕೆನಾ? ಡಜನ್ ಅಂದರೆ ಎಷ್ಟು? 12 ರೈಟ್. ಸೊ 180 ಡಿವೈಡೆಡ್ ಬೈ 12 ಮಾಡಿದ್ರೆ ಒಂದು ಪೆನ್ನ ರೇಟ್ ಬರುತ್ತೆ. ಓಕೆನಾ? ಸೊ 12 1 12 ಎಷ್ಟಲಿ? 12 15. ವರ್ನ್ಗೆ ಎಷ್ಟು ಬಿತ್ತು? 15 ರೂಪಾಯಿ. ಬಟ್ ಅವ್ರು ಮಾರಾಟ ಮಾಡ್ತಿರೋದು ಎಷ್ಟು? 22 ರೂಪಾಯಿಗೆ. ಹಾಗಾದರೆ ಎಷ್ಟು ಲಾಭ? 7 ರೂಪಾಯಿ. ಎಷ್ಟಕ್ಕೆ? CP 15ಗೆ. ಪರ್ಸೆಂಟೇಜ್ ಬೇಕಂದ್ರೆ ಇಂಟು. ಓಕೆನಾ? ಸೊ 5 3 520 3 1 3 2 6.1 ಉಳಿತು, 10 ಆಯಿತು, 2 ಇಂಟು 3. ಓಕೆನಾ? ಸೊ ಇವರೆಲ್ಲ ಏನು ಕೊಟ್ಟಿದ್ದಾರೆ? 46.67, 44.67, 50.67, 48.67. ಲಾಸ್ಟ್ ಪೂರ್ತಿ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ 0.67 ಎಲ್ಲದರಲ್ಲೂ ಏನಿದೆ? ಸೇಮ್ ಇದೆ. ನಾವು ಏನು ಫೈಂಡ್ ಔಟ್ ಮಾಡಬೇಕು? ಸ್ಟಾರ್ಟಿಂಗ್ 46 44 15 48 ಅಂತ ಫೈಂಡ್ ಔಟ್ ಮಾಡಿದ್ರೆ ಮುಗೀತು. ಓಕೆನಾ? ಸೊ 23 ಇಂಟು 2 ಎಷ್ಟಾಯಿತು? 46. ಸೊ ಸ್ಟಾರ್ಟಿಂಗ್ ಏನು ಬರಬೇಕು? 46. ಸೊ 46.67. ಅರ್ಥ ಆಯ್ತಾ? ಇಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ 2.3 ಅಲ್ವೇನಪ್ಪ? 2.3 ಇಂಟು 20. ಇದನ್ನು ನಾವು ಏನು ಮಾಡಿದ್ವಿ? ಒಂದು 0 ತೆಗೆದುಬಿಟ್ಟಿದ್ವಿ, ಒಂದು ಪಾಯಿಂಟ್ನ ತೆಗೆದುಬಿಟ್ಟಿದ್ವಿ. ಕ್ಲಿಯರ್? ಸೊ ಆಗೇನಾಯಿತು? 23 ಇಂಟು 2 46 ಆಯಿತು. ಸೊ 46.67. ಕ್ಲಿಯರ್? ಸೊ ರಿಷಿ ಬಾಟ್ ಸಮ್ ಪೆನ್ಸ್ ಅಟ್ ದ ರೇಟ್ ಆಫ್ 180 per ಡಜನ್.
ಈ ಸೋಲ್ಡ್ ದೆಮ್ ಫಾರ್ 21 ಇಸ್ ಪ್ರಾಫಿಟ್ ಪರ್ಸೆಂಟೇಜ್ ಇದೆ ಅಂತ ಕೇಳಿದ್ದಾರೆ. ಓಕೆ, ಸೊ 180 ಡಜನ್ ಅಂದರೆ ಎಷ್ಟು ಬೈ 12 ಎಷ್ಟಾಯಿತು? 15 ರೂಪಾಯಿ ಆಯಿತು ಒಂದು. ಸೊ ಎಷ್ಟಕ್ಕೆ ಮಾರಾಟ ಮಾಡ್ತಾರೆ? 21ಕ್ಕೆ ಅಲ್ವಾ. ಎಷ್ಟು ಲಾಭ? 6. ಎಷ್ಟಕ್ಕೆ? 15ಕ್ಕೆ. ಪರ್ಸೆಂಟೇಜ್ ಬೇಕಂದರೆ ಸೊ 3 2 ಜಾ 3 5 ಜಾ 100 ಬಿಡಿ. 2/5 ಅಂದರೆ ಎಷ್ಟು? 2/5 ಅಂದರೆ 40%, ರೈಟ್? ಇಲ್ಲಿ ನೋಡಿ ಬೇಕಿದ್ರೆ 40% ಇಸ್ ಈಕ್ವಲ್ ಟು 2/5. ಓಕೆನಾ? ಸೊ ಈ ಥರ ಅದನ್ನ ನೋಡೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಕಲ್ತ್ರೆ ಯಾವುದೇ ಒಂದು ಎಕ್ಸಾಮ್ ಆಗಿರಲಿ ಅರ್ಥಮೆಟಿಕ್ನ ಚಿಟಿಕೆಯಲ್ಲಿ ನಾವು ಮಾಡಿಬಿಡೋದು. ಓಕೆನಾ? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಸೆಕೆಂಡ್ ಕಾನ್ಸೆಪ್ಟ್, ಎಸ್ ಪಿ ಆಫ್ ಎಕ್ಸ್ ಆರ್ಟಿಕಲ್ಸ್ ಇಸ್ ಈಕ್ವಲ್ ಟು ಸಿ ಪಿ ಆಫ್ ವೈ ಆರ್ಟಿಕಲ್ಸ್. ದೆನ್ ಫೈಂಡ್ ಲಾಸ್ ಆರ್ ಪ್ರಾಫಿಟ್ ಪರ್ಸೆಂಟೇಜ್ ಅಂತ ಕೇಳ್ತಾರೆ. ಆಗೇನಾಗುತ್ತೆ ಅಂದರೆ ಆಗ ಎಸ್ ಪಿ ಏನಾಗುತ್ತೆ? ವೈ ಆಗುತ್ತೆ. ಸಿ ಪಿ ಏನಾಗುತ್ತೆ? ಎಕ್ಸ್ ಆಗುತ್ತೆ. ಈಗ ಏನಾಗುತ್ತೆ ಅಂದರೆ ಎಕ್ಸ್ ಡಿಫರೆನ್ಸ್ ವೈ ಡಿವೈಡೆಡ್ ಬೈ ಎಕ್ಸ್ ಇಂಟು 100 ಆಗುತ್ತೆ. ಕ್ಲಿಯರ್? ಸೊ ಇದು ನೋಡೋಕ್ಕೆ ಸರ್ ಏನು ಸರ್ ಎಕ್ಸು ವೈ ಅಂತ ತುಂಬ ಹೇಳ್ಬಿಡ್ತಿದ್ದೀರಾ, ಕನ್ಫ್ಯೂಸ್ ಆಗ್ತಿದೆ ಅಂತಾರೆ. ಬಟ್ ಸಾಲ್ವ್ ಮಾಡುವಾಗ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನೋಡಿ, ದ ಸೆಲ್ಲಿಂಗ್ ಪ್ರೈಸ್ ಆಫ್ 20 ಬುಕ್ಸ್, ಇಟ್ ಮೀನ್ಸ್ ಎಸ್ ಪಿ ಇಂಟು 20 ಈಸ್ ಈಕ್ವಲ್ ಟು ಸಿ ಪಿ ಆಫ್ 24 ಬುಕ್ಸ್. ಫಸ್ಟ್ ಹೇಳ್ತೀನಿ, ಈಸ್ ಅಂದರೆ ಈಸ್ ಈಕ್ವಲ್ ಟು ಅಂತ ಅರ್ಥ, ಆಫ್ ಅಂದರೆ ಇಂಟು ಅಂತ ಅರ್ಥ. ಕ್ಲಿಯರ್? ಸಿ ಪಿ ಇಂಟು 24 ಬುಕ್ಸ್. ಕ್ಲಿಯರ್? ಫೈಂಡ್ ದ ಲಾಸ್ ಆರ್ ಗೇನ್ ಪರ್ಸೆಂಟೇಜ್ ಆಫ್ ದಿಸ್ ಬುಕ್ಸ್. ಓಕೆ, ಇದು ಹೋಗುತ್ತಾ? ಎಷ್ಟರಿಂದ ಹೋಗುತ್ತೆ? 4 5 4 6 ಅಲ್ವಾ. ಆಗ ಎಸ್ ಪಿ ಎಷ್ಟಾಯಿತು? 6. ಸಿ ಪಿ ಎಷ್ಟಾಯಿತು? 5. ಆಲ್ರೆಡಿ ಹೇಳಿದೆ ಈಸ್ ಈಕ್ವಲ್ ಟು ಇರೋದು ಈಸ್ ಈಕ್ವಲ್ ಟು ಹೋಗುತ್ತೆ, ಈಸ್ ಈಕ್ವಲ್ ಟು ಇರೋದು ಈಸ್ ಈಕ್ವಲ್ ಟು ಹೋಗುತ್ತೆ ಅಲ್ವಾ. ಸೊ ಎಷ್ಟು ಲಾಭ? 1. ಎಷ್ಟಕ್ಕೆ? ಸಿ ಪಿ 5. 1/5 ಅಂದರೆ ಎಷ್ಟು ಪರ್ಸೆಂಟು? 20%. ಕ್ಲಿಯರ್? ಇಷ್ಟು ನಾವು ಇದನ್ನೇ ನಾನು ಏನು ಕೇಳಿದ್ದೀನಿ ಅಂದರೆ ಕಾನ್ಸೆಪ್ಟ್ ಅರ್ಥ ಆಗಬೇಕು ಅಂತ ಹೇಳಿದ್ದೀನಿ. ಬಟ್ ನಾವು ಮಾಡೋದು ಯಾವ ಥರ? ಡೈರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀವಿ. ಕ್ಲಿಯರಾ? ಸೊ ನೋಡಿ, ಸಿ ಪಿಗಿಂತ ಎಸ್ ಪಿ ಜಾಸ್ತಿ ಇದೆ, ಹಂಗಾದ್ರೆ ಏನು? ಲಾಭ ಅಲ್ವಾ. ಸೊ ಲಾಭ ಇದು ಮುಗೀತು, ಸರಿ, ಲಾಸ್ ಹೋಯಿತು, ಲಾಸ್ ಹೋಯಿತು. 1/5 ಅಂದರೆ 20%. ನೆಕ್ಸ್ಟು, ದ ಸೆಲ್ಲಿಂಗ್ ಪ್ರೈಸ್ ಆಫ್ 22 ಬುಕ್ಸ್ ಈಸ್ ಈಕ್ವಲ್ ಟು ದ ಕಾಸ್ಟ್ ಪ್ರೈಸ್ ಆಫ್ 11 ಬುಕ್ಸ್. ಓಕೆ, ಸೊ ಎಸ್ ಪಿ ಇಂಟು 22 ಈಸ್ ಈಕ್ವಲ್ ಟು ಸಿ ಪಿ ಇಂಟು ಎಷ್ಟು? 11. 1 2 ಸಿ ಪಿ ಎಷ್ಟಾಯಿತು? 2. ಎಸ್ ಪಿ ಎಷ್ಟಾಯಿತು? 1. ನಷ್ಟ ಆಗಿದೆ, ಲಾಭ ಆಗಿದೆ? 2 ಇರೋದು 1ಕ್ಕೆ ಮಾರಾಟ ಮಾಡಿದ್ರೆ ನಷ್ಟ ಆಗುತ್ತೆ. ಸೊ ಅಲ್ವಾ, ನಷ್ಟ ಆದರೆ ಲಾಭ ಇರೋದು ತೆಗೆದ್ಬಿಡ. ಸೊ ಎಷ್ಟು ನಷ್ಟ ಆಗಿದೆ? 1. ಸಿ ಪಿ ಎಷ್ಟು? 2. 1/2 ಅಂದರೆ ಎಷ್ಟು ಪರ್ಸೆಂಟ್ ಅಪ್ಪ? 50%. 1/2 ಅಂದರೆ ಎಷ್ಟು ಪರ್ಸೆಂಟು? 50%. ಕ್ಲಿಯರ್? ಸೊ ನೆಕ್ಸ್ಟು, ದ ಸೆಲ್ಲಿಂಗ್ ಪ್ರೈಸ್ ಆಫ್ 50 ಬುಕ್ಸ್ ಈಸ್ ಈಕ್ವಲ್ ಟು ದ ಕಾಸ್ಟ್ ಪ್ರೈಸ್ ಆಫ್ 16 ಬುಕ್ಸ್. ಫೈಂಡ್ ದ ಲಾಸ್ ಆರ್ ಗೇನ್ ಪರ್ಸೆಂಟೇಜ್ ಅಂತ ಕೇಳಿದ್ದಾರೆ. 50 ಪುಸ್ತಕಗಳ ಮಾರಾಟದ ಬೆಲೆಯು 16 ಪುಸ್ತಕಗಳ ಕೊಂಡ ಬೆಲೆ ಸಮಾನವಾಗಿರುತ್ತದೆ. ನಷ್ಟ ಅಥವಾ ಲಾಭದ ಶೇಕಡವಾರು ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಸೊ ಎಸ್ ಪಿ ಇಂಟು 16 ಈಸ್ ಈಕ್ವಲ್ ಟು ಸಿ ಪಿ ಇಂಟು 15. ಸಿ ಪಿ ಇಂಟು 16 ಹೋಗುತ್ತಾ? 2 25 2 8. ಎಸ್ ಪಿ ಇಲ್ಲಿಂದ ನಮ್ಗೆ ಏನು ಸಿಕ್ತು? 8. ಸಿ ಪಿ ಎಷ್ಟು? 25. ಸೊ 25 ಇರೋದು 8 ಆಗ್ತಿದೆ ಅಂದರೆ ನಷ್ಟ ಆಗ್ತಿದೆ, ಲಾಭ ಆಗ್ತಿದೆಯಾ? ನಷ್ಟ ಆಗ್ತಿದೆ. ಎಷ್ಟು ನಷ್ಟ? 17. ಓಕೆನಾ? ಸೊ ನಷ್ಟ ನಮಗೆ ಹಾಗಾದರೆ ಲಾಭ ಬೇಕಾಗಿಲ್ಲ. ಕ್ಲಿಯರ್? ಸೊ 17/25 ಇಂಟು 100, ರೈಟ್? 17 ಟೇಬಲ್ ಆನ್ಸರ್ ಆಗಿರಬೇಕು. 17 ಟೇಬಲ್ ಒಂದೇ ಆಪ್ಷನ್, 68%. ಕ್ಲಿಯರ್? ಸೊ ಇಲ್ಲ ಡೈರೆಕ್ಟಾಗಿ ಮಾಡಿ ತೊಂದರೆ ಇಲ್ಲ. 25 1 25 4 17 4 68. ಓಕೆ, ಲಾಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಬೈ ಸೆಲ್ಲಿಂಗ್ ಆನ್ ಆರ್ಟಿಕಲ್ ಅಟ್ 4/14 ಆಫ್ ಇಟ್ಸ್ ಆಕ್ಚುಯಲ್ ಸೆಲ್ಲಿಂಗ್ ಪ್ರೈಸ್, ಆಕಾಶ್ ಇನ್ನಕರ್ಸ್ ದ ಲಾಸ್ ಆಫ್ 30%. ಇಫ್ ಈ ಸೇಲ್ಸ್ ಇಟ್ ಅಟ್ 54% ಆಫ್ ಇಟ್ಸ್ ಆಕ್ಚುಯಲ್ ಸೆಲ್ಲಿಂಗ್ ಪ್ರೈಸ್, ದೆನ್ ದ ಪ್ರಾಫಿಟ್ ಪರ್ಸೆಂಟೇಜ್ ಈಸ್ ಅಂತ ಕೇಳಿದ್ದಾರೆ. ಒಂದು ವಸ್ತುವನ್ನು ಅದರ ನಿಜವಾದ ಮಾರಾಟದ ಬೆಲೆ 4/14 ಬೆಲೆಗೆ ಮಾರಾಟ ಮಾಡುವ ಮೂಲಕ ಆಕಾಶ್ 30% ನಷ್ಟ ಅನುಭವಿಸುತ್ತಾನೆ. ಅವನು ಅದನ್ನು ಅದರ ನಿಜವಾದ ಮಾರಾಟ ಬೆಲೆಯ 54% ಬೆಲೆಗೆ ಮಾರಾಟ ಮಾಡಿದರೆ ಲಾಭದ ಶೇಕಡವಾರು ಎಷ್ಟು ಅಂತ ಫೈಂಡ್ ಔಟ್ ಮಾಡಿ ಅಂತೇಳಿ. ನಾನು ನಿಮಗೆ ಕಾನ್ಸೆಪ್ಟನ್ನು ಹೇಳ್ತೀನಿ ನೋಡಿ. ಇಲ್ಲಿ 4/14 ಅಲ್ವಾ. ಸೊ ಇಲ್ಲೇ ಹೇಳ್ಬಿಡೋಣ, ತಗೊಳ್ಳಿ. 4/14ಗೆ ಮಾರಾಟ ಮಾಡಿದ್ರೆ ಅವ್ರು ಎಷ್ಟು ಪರ್ಸೆಂಟ್ ಲಾಸ್ ಆಗ್ತಾರೆ? 30% ಲಾಸ್ ಆಗ್ತಾರೆ. ಕ್ಲಿಯರ್? ಅಂದರೆ ಇನ್ನೆಷ್ಟು ಪರ್ಸೆಂಟ್ ಉಳಿದಿದೆ? 70%. ಕ್ಲಿಯರ್? ಸೊ 2 2 2 7
2 1 2 35 ಕ್ಲಿಯರ್. ಸೊ 35 ಇಂಟು 7 ಎಷ್ಟಪ್ಪ? 5 7 35, 3 ಕ್ಯಾರಿ, 3 7 21 ಪ್ಲಸ್ 3 20, 245 ಸಿಕ್ತು. ಹಾಗಾದ್ರೆ 4ನ ವ್ಯಾಲ್ಯೂ 70 ಅದು ಅಲ್ಲ. ಸೊ ಟೋಟಲ್ ಎಷ್ಟಿತ್ತು? 245. ಇದನ್ನ 54% ಸೇಲ್ ಮಾಡಿದ್ರೆ, ಇದನ್ನ 54% ಸೇಲ್ ಮಾಡಿದ್ರೆ ವಾ, ಸೊ 520 ಜಾ 5 4 ಜಾ 9 ಜಾ 210 ಜಾ 227 ಜಾ. ಸೊ 49 ಇಂಟು 27, 9 7 63, 6 ಕ್ಯಾರಿ, 4 7 28 ಪ್ಲಸ್ 18, 46 ಪ್ಲಸ್ 6 52 ಅಂಡ್ 5 ಉಳಿತು. 4 2 8 ಪ್ಲಸ್ 5 ಎಷ್ಟು 13. ಸೊ ಬೈ 10 ಇದಲ್ವಾ? ಸೊ ಬೈ 10 ಮೀನ್ಸ್ 1 ಪಾಯಿಂಟ್ 132.3. ಇಷ್ಟಿಲ್ಲ ನಮಗೆ ಪರ್ಸೆಂಟೇಜ್, ಟೋಟಲ್ ಪರ್ಸೆಂಟೇಜ್ ಎಷ್ಟಿತ್ತು? 132.3. ಸೊ 132.3 ಮೈನಸ್ 100 ಡಿವೈಡೆಡ್ ಬೈ 100 ಇಂಟು 100 ಮಾಡಿದ್ರೆ 100 ಕ್ಯಾನ್ಸಲ್. 132.3 ಅಲ್ಲಿ 100 ಹೋದ್ರೆ ಎಷ್ಟಪ್ಪ? 32.3. ಕ್ಲಿಯರ್. ಇಷ್ಟು ಬರುತ್ತೆ. ನಾವು ಕಾಮನ್ ಆಗಿ ಮಾಡಿದ್ರೆ ಹೆಂಗೆ ಬರುತ್ತೆ? ಇಷ್ಟು ಬರುತ್ತೆ. ಅಂದರೆ ಆ್ಯಕ್ಚುಯಲ್ ಸೆಲ್ಲಿಂಗ್ ಪ್ರೈಸು 4/40, ಅಂದರೆ 14 ಆ್ಯಕ್ಚುಯಲ್ ಸೆಲ್ಲಿಂಗ್ ಪ್ರೈಸು. ಬಟ್ ಅವ್ನು 4/14 ಮಾರಾಟ ಮಾಡಿದ್ರೆ 30% ನಷ್ಟ. ನಾವಾಗ ಏನು ಮಾಡಬೇಕು? ಆ್ಯಕ್ಚುಯಲ್ ಸೆಲ್ಲಿಂಗ್ ಪ್ರೈಸ್ನ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಆ್ಯಕ್ಚುಯಲ್ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬರುತ್ತೆ? 245 ಬರುತ್ತೆ. ಮತ್ತೆ ಅದನ್ನು 54% ಸೇಲ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಈ ಥರ ನಾವು ಫಸ್ಟ್ ಏನು ಮಾಡ್ತೀವಿ? ಸೆಲ್ಲಿಂಗ್ ಪ್ರೈಸ್ನ ಫೈಂಡ್ ಔಟ್ ಮಾಡಿ, ತದನಂತರ 54% ಸೆಲ್ಲಿಂಗ್ ಪ್ರೈಸ್ಗೆ ಫೈಂಡ್ ಔಟ್ ಮಾಡಿ, ತದನಂತರ 100ಗೆ ಎಷ್ಟಿದೆ ಅಂತ ಡಿಫ್ರೆನ್ಸ್ ನೋಡಿದ್ರೆ ಇಷ್ಟು ಆನ್ಸರ್ ಬರುತ್ತೆ. ಬಟ್ ನಾವು ಸಿಂಗಲ್ ಲೈನಲ್ಲಿ ಮಾಡಬೇಕು ಅಂದರೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಸಿಂಗಲ್ ಲೈನ್ ಆರ್ ವಿತಿನ್ ಸೆಕೆಂಡ್ಸಲ್ಲಿ ಮಾಡಬೇಕಂದ್ರೆ ಇದೇ ಕ್ವಶನ್ನ ನಾವು ಇನ್ನೊಂದು ರೂಪದಲ್ಲಿ ಸಮೇತ ಮಾಡ್ಬೋದು. ತುಂಬ ಟೈಪಲ್ಲಿ ಮಾಡ್ಬೋದು. ಬಟ್ ನಮಗೆ ಈಸಿ ಆಗೋ ಥರ ನಾವು ನೋಡ್ಕೊಳ್ಳೋಣ. ಓಕೆನಾ? ಸೊ 4/14 ಇಸ್ ಈಕ್ವಲ್ ಟು ಲಾಸ್ಟ್ 30% ಅಂದರೆ ಇನ್ನೆಷ್ಟಪ್ಪ? 70%. ಸೊ ಇದೆಲ್ಲ ಮಾಡಿದ್ರೆ ನಮ್ಗೆ ಏನು ಬರುತ್ತೆ? SP ಬರುತ್ತೆ. ಆ SP ನ 54% ಅಲ್ವಾ? ಡೈರೆಕ್ಟಾಗಿ ಮಾಡೋಣ. 54/100 ಇಷ್ಟು ಮಾಡಿದ್ರೇ ಬರುತ್ತೆ. ಯಾಕೆ ಬರಲ್ಲ ನೋಡೋಣ. ಓಕೆನಾ? ಸೊ 0 0 ಕ್ಯಾನ್ಸಲ್, 2 2 ಜಾ 2 7 ಜಾ 2 1 ಜಾ 227 ಜಾ 49 ಇಂಟು 27 ರೈಟ್. 49 ಹೆಂಗೆ ಬಂತು? 7 ಈ ಕಡೆ ಹೋದರೆ. ಓಕೆನಾ? ಸೊ 9 7 ಜಾ 63, 6 ಕ್ಯಾರಿ, 28 ಪ್ಲಸ್ 18, 46 ಪ್ಲಸ್ 6 52, 5 ಕ್ಯಾರಿ, 4 2 ಜಾ 8 ಪ್ಲಸ್ 5 ಎಷ್ಟಪ್ಪ? 13. ಇಷ್ಟಾಯಿತು. ಬೈ 10 ಅಂದರೆ 132.3. ಇಷ್ಟ ಆಯ್ತಾ? 132.3. ಒರಿಜಿನಲ್ ಇವಾಗಲೂ ಎಷ್ಟರಲ್ಲಿ ಇರುತ್ತೆ? 100ರಲ್ಲಿ ಇರುತ್ತೆ. 132.3 ಅಂದರೆ 132.3 ಮೈನಸ್ 100 ಎಷ್ಟಪ್ಪ? 32.3 ರೈಟ್. ಇದರಲ್ಲಿ 100 ತೆಗೆದುಬಿಟ್ರೆ ಡೈರೆಕ್ಟ್ ಆನ್ಸರ್ ಬರುತ್ತೆ. ಎಷ್ಟು? 32.3. ಓಕೆನಾ? ಸೊ ಇಷ್ಟು ಮಾಡಿದ್ರೆ ಡೈರೆಕ್ಟಾಗಿ ಸಿಂಗಲ್ಲಾಗಿ ಬರುತ್ತೆ. ಇದಕ್ಕೂ ಸಮೇತ ನಾನು ಈಸಿಯಾಗಿ ಹೇಳ್ತೀನಿ. ಯಾಕಂದರೆ ನಿಮಗೆ ಹೆಂಗೆ ಅಂದರೆ ಇಲ್ಲಿ ನೋಡಿ, ಯೂನಿಟ್ ಡಿಜಿಟ್ ಎಲ್ಲ ಸಮೇತ ಚೇಂಜ್ ಇದೆ. ಓಕೆನಾ? ಸೊ 49 ಇಂಟು 27, 9 7 ಎಷ್ಟು? 63. ಲಾಸ್ಟಲ್ಲಿ 3 ಬರಬೇಕು. ಒಂದೇ ಆಪ್ಷನ್ ಇರೋದು 3. ಕ್ಲಿಯರ್. ಸೊ ನಾವು ಯೂನಿಟ್ ಡಿಜಿಟ್ನ ಯೂಸ್ ಮಾಡ್ಕೋಬೇಕು. ರೈಟ್. ಇಷ್ಟು. ನೆಕ್ಸ್ಟ್ ಕ್ವಶನ್. ಬೈ ಸೆಲ್ಲಿಂಗ್ ಆನ್ ಆರ್ಟಿಕಲ್ ಅಟ್ 8/13 ಆಫ್ ಇಟ್ಸ್ ಆ್ಯಕ್ಚುಯಲ್ ಸೆಲ್ಲಿಂಗ್ ಪ್ರೈಸ್. ಒಂದು ವಸ್ತುವನ್ನು ಅದರ ನಿಜವಾದ ಮಾರಾಟದ ಬೆಲೆ 8/13ಕ್ಕೆ ಮಾರಾಟ ಮಾಡಿದ್ರೆ 20% ನಷ್ಟ. ಹಂಗಾದ್ರೆ ಉಳಿದಿರೋದು ಎಷ್ಟು? 80 ಇಂಟು ಅವನು ಅದರ ನಿಜವಾದ ಮಾರಾಟದ ಬೆಲೆ ನಾವು ಇಷ್ಟು ಮಾಡಿದ್ರೆ ನಿಜವಾದ ಮಾರಾಟದ ಬೆಲೆ ಬರುತ್ತೆ. 85% ಬೆಲೆಗೆ ಮಾರಾಟ ಮಾಡಿದರೆ, ಅಂದರೆ 85% ಮಾರಾಟ ಮಾಡಿದರೆ ಲಾಭದ ಶೇಕಡವಾರ ಎಷ್ಟು ಅಂತ ಕೇಳಿದ್ದಾರೆ. ಓಕೆನಾ? ಮಾಡೋಣ ಬನ್ನಿ. ಸೊ 8 1 ಜಾ 8 10 ಜಾ 0 0 ಹೋಯಿತು. 17 2, 17 ಇಂಟು 13 ಎಷ್ಟಪ್ಪ? 221 ಅಲ್ವಾ? ಸೊ 17 ಇಂಟು 10 170, 170 ಪ್ಲಸ್ 15 51 221 ಬೈ 2 ಎಷ್ಟು? 110.5. 110.5 ಲಾಸ್ಟಲ್ಲಿ 5 ಬರಬೇಕು. ಒಂದೇ ಆಪ್ಷನ್ ಇರೋದು. ಸೊ ಒಂದೇ ಆಪ್ಷನ್ ಇರೋದು. ಕ್ಲಿಯರ್. ಇಷ್ಟೇ. ಸೊ ಇದು ಸಮೇತ ನೋಡಿ, ಅಂಡರ್ ಗ್ರಾಜ್ಯುಯೇಟ್ ನಾನು ನಿಮಗೆ ಓಪನ್ ಆಗಿ ಹೇಳ್ತೀನಿ ನೋಡಿ, ಗ್ರಾಜ್ಯುಯೇಟ್ ಲೆವೆಲ್ಗಿಂತ ಅಂಡರ್ ಗ್ರಾಜ್ಯುಯೇಟ್ ಕಷ್ಟ ಇರುತ್ತೆ ಆ್ಯಂಡ್ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಇಷ್ಟು ಹೇಳೋದು. ಓಕೆನಾ? ಯಾಕೆಂದರೆ ನೀವು ಕಾಂಪಿಟೇಷನ್ ನೋಡ್ಕೊಳ್ಳಿ. ಗ್ರಾಜ್ಯುಯೇಟ್ ಲೆವೆಲ್ ಯಾರ್ಯಾರೆಲ್ಲ ಎಕ್ಸಾಮ್ ಬರೆದಿದ್ರು ಅವರೆಲ್ಲರೂ ಸಮೇತ ಅಂಡರ್ ಗ್ರಾಜ್ಯುಯೇಟ್ ಅಟೆಂಡ್ ಮಾಡ್ತಾರೆ. ಅವರಲ್ಲಿ ಕ್ಲಿಯರ್ ಮಾಡಿರೋರು ಸಮೇತ ಅಟೆಂಡ್ ಮಾಡ್ತಾರೆ. ಅಲ್ಲಿ ಚೆನ್ನಾಗಿ ಬರೆದಿರೋರು ಬರೀತಾರೆ,
ಚೆನ್ನಾಗಿ ಬರದೇ ಇರೋರು ಸಮೇತ ಬರದೇ ಬರುತ್ತೆ. ಸೊ ಕಾಂಪಿಟೇಷನ್ ಅನ್ನೋದು ಜಾಸ್ತಿ ಇರುತ್ತೆ. ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಹಾರ್ಡ್ ವರ್ಕ್ ನಾವು ಇಲ್ಲಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವೋ ಅಲ್ಲಿ ಅಷ್ಟು ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡ್ಬೋದು, ಇಲ್ಲಾಂದರೆ ಕೊಡೋಕ್ಕಾಗಲ್ಲ. ಓಕೆನಾ? ಸೊ ಮತ್ತೆ ಇನ್ನೊಂದು ಹೇಳ್ತಿದ್ದೀನಿ, ನಿಮಗೆ ಇಂಟಿಮೇಷನ್ ಸಿಟಿ ಯಾವ ಶಿಫ್ಟ್ ಅಂತ ಬಂದ್ಬಿಡುತ್ತಲ್ವಾ, ಸಿಟಿ ಮತ್ತು ಶಿಫ್ಟ್ದು ದಯವಿಟ್ಟು ಆ ಶಿಫ್ಟ್ ಟೈಮಿಂಗ್ಸ್ಗೆ ನೀವು ಮಾರ್ಕ್ ಕೊಡೋದನ್ನು ಪ್ರಾಕ್ಟೀಸ್ ಮಾಡಿ. ನಿಮಗೆ ಒಂದು ಪ್ರಾಕ್ಟೀಸ್ ಆಗಿಬಿಡುತ್ತೆ. ಇಲ್ಲಾಂದರೆ ಡೈರೆಕ್ಟಾಗಿ ಅಲ್ಲೋದಾಗ ಇಲ್ಲಿ ಮಲಗಿರ್ತೀವಿ, ಇನ್ನೊಂದು ಮಾಡಿರ್ತೀವಿ ಆ ಟೈಮಲ್ಲಿ. ಓಕೆನಾ? ಸೊ ಇದು ಮಾಡೋಣ ಬನ್ನಿ. ಸೊ 6/15 ಡೈರೆಕ್ಟಾಗಿ ಮಾಡೋಣ. 14% ಲಾಸ್ ಅಂದರೆ 86 ಇಂಟು 54/3 ಜಾ 20 ಜಾ 2 ಜಾ 43 10 ಜಾ 7 ಜಾ. ಓಕೆ, 7 ಇಂಟು 3 ಎಷ್ಟಪ್ಪ? 1. ಲಾಸ್ಟಲ್ಲಿ 1 ಬರಬೇಕು. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್. ಆಫ್ಟರ್ offering successive discounts of 15% and 12%, there was still a 10% profit on the sale of the item. What is the ratio of the market price to the cost price of the item? Okay. ಶೇಕಡ 15% ಮತ್ತು ಶೇಕಡ 12ರ ಸತತ ರಿಯಾಯಿತಿಗಳನ್ನು ನೀಡಿದ ನಂತರ ವಸ್ತುವಿನ ಮಾರಾಟದ ಮೇಲೆ ಶೇಕಡ 10ರಷ್ಟು ಲಾಭವಿತ್ತು. ವಸ್ತುವಿನ ನಮೂದಿತ ಬೆಲೆ ಮತ್ತು ಕೊಂಡ ಬೆಲೆಯ ನಡುವಿನ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. ಸೊ ನೋಡಿ, ಸಕ್ಸೆಸಿವ್ ಬಗ್ಗೆ ಹೇಳ್ಬಿಡ್ತೀನಿ. ಸಕ್ಸೆಸಿವ್ ಪ್ರಾಫಿಟ್ ಬಂದಿದೆ ಅಂದ್ಕೊಳ್ಳಿ. ನಮಗೆಲ್ಲರಿಗೂ ಗೊತ್ತು ಎ ಪ್ಲಸ್ ಬಿ ಪ್ಲಸ್ ಎ ಇಂಟು ಬಿ ಬೈ 100. ಸಕ್ಸೆಸಿವ್ ಡಿಸ್ಕೌಂಟ್ ಬಂದಿದೆ ಅಂದ್ಕೊಳ್ಳಿ. ಮೈನಸ್ ಎ ಮೈನಸ್ ಬಿ ಮೈನಸ್ ಇಂಟು ಮೈನಸ್ ಪ್ಲಸ್ ಎ ಇಂಟು ಬಿ. ಒಂದು ಪ್ರಾಫಿಟ್ ಒಂದು ನಷ್ಟ ಬಂದಿದೆ ಅಂದ್ಕೊಳ್ಳಿ. ಪ್ರಾಫಿಟ್ ಎ ನಷ್ಟ ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಇಂಟು ಬಿ ಬೈ ಈ ಥರ. ಓಕೆನಾ? ಈ ಥರನೂ ಆದರೂ ಮಾಡಿ. 100ಗೆ ಹೋಲಿಸ್ಕೊಂಡು 20% ನಷ್ಟ ಅಂದರೆ ಎಷ್ಟು? ಇನ್ನು ಉಳಿದಿರೋದು 80/100. 83% ನಷ್ಟ ಅಂದರೆ ಇನ್ನು ಉಳಿದಿರೋದು ಎಷ್ಟು? 17/100. ಈ ಥರ ಬೇಕಾದ್ರೂ ನಾವು ಮಾಡ್ಬೋದು, ತೊಂದರೆ ಇಲ್ಲ. ಓಕೆನಾ? ಕ್ವಶನ್ ಸಾಲ್ವ್ ಮಾಡೋಣ. ಸೊ ಸಕ್ಸೆಸಿವ್ ಅವರು 15% ಮತ್ತು 12% ಸತತ ರಿಯಾಯಿತಿಗಳು ನೀಡಿದ ನಂತರವೂ ವಸ್ತುವಿನ ಮಾರಾಟದ ಮೇಲೆ ಶೇಕಡ 10ರಷ್ಟು ಲಾಭ ಇದೆ ಅಂತ. ಸೊ ಫೈಂಡ್ ಔಟ್ ಮಾಡೋಣ. ಸೊ ಫಸ್ಟ್ ಡಿಸ್ಕೌಂಟ್ ಫೈಂಡ್ ಔಟ್ ಮಾಡಿಬಿಡೋಣ. ಓಕೆನಾ? ಸೊ 15 ಪ್ಲಸ್ 12 ಮೈನಸ್ 15 ಇಂಟು 12 ಬೈ 100 ಮಾಡಿದ್ರೆ ನಮಗೆ ಡಿಸ್ಕೌಂಟ್ ಸಿಗ್ಬಿಡುತ್ತೆ. ರೈಟ್? 27 ಮೈನಸ್ 15 ಇಂಟು 12 ಎಷ್ಟಪ್ಪ? ಸೊ 180 ಅಂದರೆ 1.8. 27ನಲ್ಲಿ 1.8 ಹೋದರೆ 25.2. ರೈಟ್? 100ಅಲ್ಲಿ 25.2 ಹೋದರೆ ಇನ್ನು ಉಳಿದಿರೋದೆಷ್ಟು? 74.8. 25.2 ಹೋದರೆ 74.8. ಇಷ್ಟು ಬಂದರೂ ಸಮೇತ, ಇಷ್ಟು ಡಿಸ್ಕೌಂಟ್ಸ್ ಕೊಟ್ಟರು ಸಮೇತ ಅವ್ರಿಗೆ ಇನ್ನೂ 10% ಲಾಭ ಇದೆ ಅಂತೆ. ಹಾಗಾದರೆ ಇದು ಎಷ್ಟಕ್ಕೆ ಈಕ್ವಲ್ ಆಗುತ್ತೆ? 110ಕ್ಕೆ. ನಾವು ಏನು ಫೈಂಡ್ ಔಟ್ ಮಾಡಬೇಕು? 100ನ ಫೈಂಡ್ ಔಟ್ ಮಾಡಬೇಕು. ರೈಟ್? ಸೊ 1010 ಹೋಯಿತು, ಈ ಪಾಯಿಂಟ್ ಹೋಯಿತು, ಈ 0 ಹೋಯಿತು. 11 ಟೇಬಲ್ ನೋಡೋಣ. 11 1 ಜಾ 11 6 ಜಾ ಎಷ್ಟು? 66. ಇನ್ನೆಷ್ಟು ಉಳಿತು? 8. 88 ಅಂದರೆ 11 8 ಜಾ. ಸೊ 68 ಬಂತು. ಎಷ್ಟು ಬಂತು? 68 ಬಂತು. ಸೊ ಸಿ ಪಿ 100, ಎಂ ಪಿ ಎಷ್ಟು ಬಂತು? 68. ಇದಕ್ಕೆ ರೇಷಿಯೋ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ 25 ಆ್ಯಂಡ್ 70. ರೈಟ್? 25 ಇಷ್ಟು ಏನು? 70. ಕ್ಲಿಯರ್? ಇಷ್ಟು. ಸೊ ನೆಕ್ಸ್ಟ್ ಕ್ವಶನ್. ಎ ಸೇಲ್ಸ್ ಎ ಸ್ಮಾರ್ಟ್ಫೋನ್ ಟು ಬಿ at a loss of 60%. Okay. And B sells the smartphones to C at a profit of 25%. Okay. If C purchased the smartphone for 42,206, then what was the cost of the smartphone for A ಅಂತ ಕೇಳಿದ್ರು. ಎ ಈ ಒಂದು ಸ್ಮಾರ್ಟ್ಫೋನನ್ನು ಬಿಗೆ ಶೇಕಡ 60ರಷ್ಟು ನಷ್ಟಕ್ಕೆ ಮಾರಾಟ ಮಾಡುತ್ತಾನೆ. ಎ ಹತ್ರ ಎಷ್ಟಿದೆ ನನಗೆ ಗೊತ್ತಿಲ್ಲ, ಬಟ್ ನಾನು ಏನಂತ ಅನ್ಕೊಳ್ತೀನಿ? ಎ ಹತ್ರ ಒರಿಜಿನಲ್ ಇದೆ ಅಂತ ಅನ್ಕೊಳ್ತೀನಿ. ಒರಿಜಿನಲ್ ಅಂದರೆ ಎಷ್ಟು? 100. ಸೊ ಎ ಹಾಗಾದರೆ ಎಷ್ಟು? 100. ಬಿಗೆ ಎಷ್ಟು ಮಾರಾಟ ಮಾಡ್ತಾನೆ? 60% ಲಾಸು. 60% ಲಾಸ್ ಅಂದರೆ ಇನ್ನೆಷ್ಟು ಉಳಿದಿದೆ ಅವನ ಹತ್ರ? 40%. ಸಿ ಬಿ ಸೇಲ್ಸ್ ದ ಸ್ಮಾರ್ಟ್ಫೋನ್ ಟು ಸಿ ಅಟ್ ಎ ಪ್ರಾಫಿಟ್ ಆಫ್ 25%. ಓಕೆ, 40ಕ್ಕೆ 25% ಸಿಗೆ ಮಾರಾಟ ಮಾಡ್ತಾನೆ. ಹಾಗಾದರೆ 40ಕ್ಕೆ 25% ಎಷ್ಟು? 10. 40 ಪ್ಲಸ್ 10 ಎಷ್ಟಾಯಿತು? 50. 0 ಕ್ಯಾನ್ಸಲ್, 0 ಕ್ಯಾನ್ಸಲ್, 0 ಕ್ಯಾನ್ಸಲ್. ಎಷ್ಟಾಯಿತು? 10:4:5. ರೈಟ್? ಇಫ್ ಸಿ ಪರ್ಚೇಸ್ಡ್ ಅಂದರೆ ಸಿಯು ಸ್ಮಾರ್ಟ್ಫೋನ್ ಅನ್ನು 42,206ಕ್ಕೆ ಖರೀದಿಸಿದರೆ ಸಿ ಎಷ್ಟು? 5. ಸೊ 5ನ ವ್ಯಾಲ್ಯೂ ಎಷ್ಟಪ್ಪ? 42,206.
6 ಖರೀದಿಸಿದ್ರೆ ಎಗೆ ಸ್ಮಾರ್ಟ್ಫೋನ್ಗೆ ಕೊಂಡ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಎದೆಷ್ಟು 10 ರೈಟ್. 5 1 ಜಾ 5 2 ಜಾ 5 2 ಜಾ 2 6 ಎಷ್ಟಪ್ಪ 12. ಲಾಸ್ಟಲ್ಲಿ 2 ಬರಬೇಕು, ಲಾಸ್ಟಲ್ಲಿ 2 ಬರಬೇಕು. ಒಂದೇ ಆಪ್ಷನ್ ಲಾಸ್ಟಲ್ಲಿ 2 ಇದೆ. ಕ್ಲಿಯರ್? ಸೊ ನೋಡಿ, ನೀವು ಅಂದ್ಕೊಳ್ತಿರ್ತೀರ ಸರ್ ಫುಲ್ ಮಾಡ್ಬೋದಲ್ಲ ಅಂತ. ನಾವು 1 ಸೆಕೆಂಡ್ ಟೈಮ್ ಸೇವ್ ಮಾಡೋದು ಸಮೇತ ಸೇವ್ ಮಾಡ್ದಂಗೆ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್, ಇದು ಕಮೆಂಟ್ ರೂಪದಲ್ಲಿ ತಿಳಿಸಿ, ಓಕೆನಾ? 12th ಕ್ವಶನ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕಾನ್ಸೆಪ್ಟ್. ಇಫ್ ಸೆಲ್ಲಿಂಗ್ ಆರ್ಟಿಕಲ್ಸ್ ಆಫ್ X rupees ಲಾಸಸ್ A% ಅಟ್ ವಾಟ್ ಪರ್ಸೆಂಟ್ ಟು ಗೈನ್ B% ಅಂತ ಈ ಥರ ಒಂದು ಪ್ರಶ್ನೆ ಕೇಳ್ತಾರೆ. ಅಂದರೆ ಲೈಕ್ ಬೈ ಸೆಲ್ಲಿಂಗ್ ಆನ್ ಆರ್ಟಿಕಲ್ ಫಾರ್ 112 ಎ ಮ್ಯಾನ್ ಲೂಸಸ್ 30%, ಅಟ್ ವಾಟ್ ಪ್ರೈಸ್ ಶುಡ್ ಈ ಸೆಲ್ ಟು ಗೈನ್ 15% ಅಂತ ಕೇಳ್ತಾರೆ, ರೈಟ್? ಸೊ ಆಗೇನಾಗುತ್ತೆ ಫಾರ್ಮುಲಾ CP = SP × 100 / 100 - ಲಾಸ್. ಇದನ್ನ ಫೈಂಡ್ ಔಟ್ ಮಾಡಿ. ನೆಕ್ಸ್ಟ್ ನ್ಯೂ SP = CP × 100 + ಗೈನ್ / 100 ಆಗುತ್ತೆ. ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಶಾರ್ಟ್ಕಟ್ಟೇ ಮಾಡೋಣ ಬನ್ನಿ, ಓಕೆನಾ? ಒಂದು ವಸ್ತುವನ್ನು 112ಕ್ಕೆ ಮಾರಾಟ ಮಾಡುವ ಮೂಲಕ ಒಬ್ಬ ವ್ಯಕ್ತಿಗೆ 30% ನಷ್ಟ ಅನುಭವಿಸುತ್ತಾನೆ. ಅಂದರೆ 112ಕ್ಕೆ ಮಾರಾಟ ಮಾಡಿದ್ರೆ ಎಷ್ಟು ಪರ್ಸೆಂಟ್ ನಷ್ಟ? 30% ನಷ್ಟ. 30% ನಷ್ಟ ಅಂದರೆ ಅವನ ಹತ್ರ ಇನ್ನು ಉಳಿದಿರೋದು ಎಷ್ಟಪ್ಪ? 70%. ಮುಗೀತು. ನೆಕ್ಸ್ಟ್, ಅಟ್ ವಾಟ್ ಪ್ರೈಸ್ ಶುಡ್ ಈ ಸೆಲ್ ಇಟ್ ಟು ಗೈನ್ 15%? 15% ಲಾಭವನ್ನು ಪಡೆಯಲು ಅವನು ಅದನ್ನು ಯಾವ ಬೆಲೆಗೆ ಮಾರಾಟ ಮಾಡಬೇಕು? 15%. ನಮ್ಮ ಹತ್ರ ಎಷ್ಟಿರುತ್ತೆ ಒರಿಜಿನಲ್? 100. 100ಕ್ಕೆ 15% ಮಾಡಿದ್ರೆ ಲಾಭ ಆಗುತ್ತೆ. ಹಾಗಾದರೆ 115ಕ್ಕೆ ಮಾರಾಟ ಮಾಡಿದ್ರೆ 115%, ಸರ್ 15% ಗೈನ್ ಬೇಕಂದ್ರೆ ಎಷ್ಟಕ್ಕೆ ಮಾರಾಟ ಮಾಡಬೇಕು ಅಂತ ಹೇಳಿದ್ರು. ಸೊ 115, ರೈಟ್? ಏನು ಮಾಡೋಣ? 14 5 ಜಾ 14 8 ಜಾ 5 1 ಜಾ 5 23 ಜಾ 23 × 8 ಎಷ್ಟಪ್ಪ? 8 3 ಜಾ 24. ಎಲ್ಲ ಆಪ್ಷನ್ ಇದೆಯಾ? ಓಕೆ. 2 ಕ್ಯಾರಿ. 2 8 ಜಾ 16 + 2 ನಮಗೆ ಆನ್ಸರ್ 184. ಇದರ ಅರ್ಥ ನಿಮಗೆ ಹೇಳ್ಬೇಕಂದ್ರೆ ನಿಮ್ಮ ಮೆಥಡಲ್ಲಿ 112ನ ವ್ಯಾಲ್ಯೂ 70, 115ನ ವ್ಯಾಲ್ಯೂ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಅದನ್ನು ನಾವು ಡೈರೆಕ್ಟಾಗಿ ಮಾಡಿದ್ವಿ, ಓಕೆನಾ? ಬೈ ಸೆಲ್ಲಿಂಗ್ ಆನ್ ಆರ್ಟಿಕಲ್ ಫಾರ್ 112 ಎ ಮ್ಯಾನ್ ಲೂಸಸ್ 20%, ಆದರೆ ಇನ್ನು ಉಳಿದಿರೋದು ಎಷ್ಟು? 80%, ಇಂಟು ಟು ಗೈನ್ 50% ಅಂದರೆ 150%. ಓಕೆ. 0 0 ಕ್ಯಾನ್ಸಲ್. 8 1 ಜಾ 8 14 ಜಾ 14 × 15 ಎಷ್ಟಪ್ಪ? 15 ಸ್ಕ್ವೇರ್ 225. 225 15 ಹೋದರೆ 210. ಮುಗೀತು, ಸಿಂಪಲ್, ಓಕೆನಾ? ಸೊ ಫಸ್ಟು ನಾವು ಒಂದು ಕ್ವಶನ್ನ ಈಸಿಯಾಗಿ ಮಾಡೋಣ, ಉಳಿದಿರೋ ಎಲ್ಲ ಕ್ವಶನ್ಸು ಸಿಂಪಲಾಗಿ ಮಾಡ್ಕೊಂಡು ಹೋಗಿ. ಬೈ ಸೆಲ್ಲಿಂಗ್ ಆನ್ ಆರ್ಟಿಕಲ್ ಫಾರ್ 112 ಸೇಮ್ ಎ ಮ್ಯಾನ್ ಲಾಸಸ್ 25%, ಆದರೆ ಇನ್ನು ಉಳಿದಿರೋದು ಎಷ್ಟು? 75%. ಓಕೆ. ಅಟ್ ವಾಟ್ ಪ್ರೈಸ್ ಶುಡ್ ಈ ಸೆಲ್ ಟು ಗೈನ್ 50% ಅಂದರೆ 150. 1 ಜಾ 2 ಜಾ ಎಷ್ಟು? 224. 112 × 2 ಎಷ್ಟು? 224. ಮುಗೀತು. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ. ಈ ಥರ ಪ್ರಶ್ನೆ ಕೇಳ್ತಾರೆ. ದ ಪರ್ಸೆಂಟೇಜ್ ಪ್ರಾಫಿಟ್ ಅರ್ನ್ಡ್ ಬೈ ಸೆಲ್ಲಿಂಗ್ ಆನ್ ಆರ್ಟಿಕಲ್ ಫಾರ್ 6833 ಈಸ್ ಈಕ್ವಲ್ ಟು ದ ಪರ್ಸೆಂಟೇಜ್ ಲಾಸ್ ಇನ್ನಕಡ್ ಬೈ ಸೆಲ್ಲಿಂಗ್ ದ ಸೇಮ್ ಆರ್ಟಿಕಲ್ ಫಾರ್ 1447. ಅಟ್ ವಾಟ್ ಪ್ರೈಸ್ ಶುಡ್ ದ ಆರ್ಟಿಕಲ್ ಬಿ ಸೋಲ್ಡ್ ಟು ಮೇಕ್ ಎ 45% ಪ್ರಾಫಿಟ್? ಅಲ್ವಾ? ಒಂದು ವಸ್ತುವನ್ನು 6833ಕ್ಕೆ ಮಾರಾಟ ಮಾಡುವ ಮೂಲಕ ಗಳಿಸಿದ ಲಾಭದ ಶೇಕಡಾವಾರು ಪ್ರಮಾಣವು ಅದೇ ವಸ್ತುವನ್ನು 1447ಕ್ಕೆ ಮಾರಾಟ ಮಾಡುವ ಮೂಲಕ ಉಂಟಾದ ನಷ್ಟದ ಶೇಕಡಾವಾರು ಪ್ರಮಾಣಕ್ಕೆ ಸಮಾನವಾಗಿರುತ್ತೆ. ಈ ಥರ ಈಕ್ವಲ್ ಬಂದಾಗ ಅಲ್ವಾ? ಫಾರ್ ಎಕ್ಸಾಂಪಲ್ CP ಎಷ್ಟಿದೆ ನನಗೆ ಗೊತ್ತಿಲ್ಲ, CP ಎಷ್ಟಿದೆ ಗೊತ್ತಿಲ್ಲ. ನಾನು ಏನು ಮಾಡ್ತೀನಿ, ಒಂದು ಅಮೌಂಟ್ನ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ X ಅಮೌಂಟು ಪ್ರಾಫಿಟ್ ಆ್ಯಡ್ ಆದರೆ ಸೊ X ಅಮೌಂಟ್ ಬರುತ್ತೆ. ಅದೇ ಸೇಮ್ ಪರ್ಸೆಂಟೇಜು ಲಾಸ್ ಆದರೆ Y ಅಮೌಂಟ್ ಬರುತ್ತೆ. ಕ್ಲಿಯರ್? ಸೊ ಲಾಭ ಆದಾಗ ಬರುವಂಥ ಅಮೌಂಟು, ನಷ್ಟ ಆದಾಗ ಬರುವಂಥ ಅಮೌಂಟು ಸೇಮ್ ಪರ್ಸೆಂಟೇಜ್ ಆಗಿದ್ದರೆ ಆಗ ನಾವು ಏನು ಮಾಡಬೇಕು? ಆವ್ರೇಜನ್ನು ಕಂಡುಹಿಡಿಬೇಕು. ಕ್ಲಿಯರ್? ಆವ್ರೇಜನ್ನು ಕಂಡುಹಿಡಬೇಕಂದ್ರೆ ಒರಿಜಿನಲ್ CPನ ಕಂಡುಹಿಡಿಬೇಕು. ಆವಾಗ ನಮ್ಗೆ ಏನಾಗುತ್ತೆ ಅಂದರೆ, ಅವಾಗ ಕಾನ್ಸೆಪ್ಟ್ ನಮ್ಗೆ ಏನಾಗುತ್ತೆ ಅಂದರೆ X + Y / 2, ಆಗ ನಮಗೆ ಒರಿಜಿನಲ್ CP ಸಿಗುತ್ತೆ. ಕ್ಲಿಯರ್? ಸೊ ಈ ಥರ ಪ್ರಶ್ನೆಗಳನ್ನ ನಾವು ಡೈರೆಕ್ಟಾಗಿ ಮಾಡ್ಬೋದು. ಯಾವ ಥರ? X + Y / 2. ಕ್ಲಿಯರ್? ಸೊ CPನ ಫೈಂಡ್ ಔಟ್ ಮಾಡಿ, ನೆಕ್ಸ್ಟ್ ಅವರು ಲಾಭ ಕೇಳಿದರೆ ಲಾಭ ಫೈಂಡ್ ಔಟ್ ಮಾಡೋಣ, ನಷ್ಟ ಕೇಳಿದರೆ ನಷ್ಟ ಫೈಂಡ್ ಔಟ್ ಮಾಡೋಣ.
ಸೊ ಸ್ಟಾರ್ಟ್ ಮಾಡೋಣ. ಸೊ ದ ಪರ್ಸೆಂಟೇಜ್ ಪ್ರಾಫಿಟ್ ಅರ್ನ್ ಬೈ ಸೆಲ್ಲಿಂಗ್ ಅನ್ ಆರ್ಟಿಕಲ್ 6833 ಈಸ್ ಈಕ್ವಲ್ ಟು ದ ಪರ್ಸೆಂಟೇಜ್ ಲಾಸ್ ಇನ್ಕರ್ಡ್ ಬೈ ಸೆಲ್ಲಿಂಗ್ ದ ಸೇಮ್ ಆರ್ಟಿಕಲ್ ಫಾರ್ 1447. ನಾನು ಏನು ಹೇಳಿದೆ, ಈ ಥರ ಪ್ರಶ್ನೆಗಳು ಈಕ್ವಲ್ ಪರ್ಸೆಂಟೇಜ್ ಬಂದಾಗ ಓಕೆನಾ. ಸೊ ಏನು ಮಾಡ್ಬೇಕಂತ ಹೇಳಿದೆ, x ಪ್ಲಸ್ y ಬೈ 2 ಅಂದರೆ 6833 ಪ್ಲಸ್ 1447 ಬೈ 2 ಮಾಡಿದ್ರೆ ಸಿ ಪಿ ಬರುತ್ತೆ, ಒರಿಜಿನಲ್ ಸಿ ಪಿ. ಕ್ಲಿಯರ್. ಸೊ ಏನಾಗುತ್ತೆ, 7 3 ಎಷ್ಟಪ್ಪ 10, 1 ಕ್ಯಾರಿ, 4 3 ಎಷ್ಟು 7 ಪ್ಲಸ್ 1 ಎಷ್ಟು 8, 14 ಪ್ಲಸ್ 68 ಎಷ್ಟು 82 ಬೈ 2, 4140 ಎಷ್ಟು ಒರಿಜಿನಲ್ ಬಂತು. ಬಟ್ ಏನು ಕೇಳಿದ್ದಾರೆ, ಅಟ್ ವಾಟ್ ಪ್ರೈಸ್ ಶುಡ್ ದ ಆರ್ಟಿಕಲ್ ಬಿ ಸೋಲ್ಡ್ ಟು ಮೇಕ್ 45% ಪ್ರಾಫಿಟ್. ರೈಟ್. ಮಾಡೋಣ. 45% ಪ್ರಾಫಿಟ್ ಅಂದರೆ ಎಷ್ಟು, 100ಕ್ಕೆ 45 ಪ್ರಾಫಿಟ್ ಅಂದರೆ 145 ಬೈ 0 ಹೋಯ್ತು. 5 2 ಜಾ 529 ಜಾ 2 1 ಜಾ 207 ಜಾ ಅಲ್ವಾ. ಸೊ ನಾನು ಪೂರ್ತಿ ಮಾಡಲ್ಲ. 9 × 7 ಎಷ್ಟು 3. ಲಾಸ್ಟಲ್ಲಿ ಏನು ಬರಬೇಕು 3 1 2 3 ಎಲ್ಲ ಹೋಯ್ತು, ಉಳಿದಿರೋದು ಒಂದೇ ಆಪ್ಷನ್. ಕ್ಲಿಯರ್. ಇಷ್ಟೇ. ಸೇಮ್ ಪರ್ಸೆಂಟೇಜ್ ಬಂದರೆ ನಾವು ನೋಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಎಕ್ಸ್ ಪ್ಲಸ್ ವೈ ಬೈ 2 ಅಂದರೆ ಗೈನ್ ಪ್ಲಸ್ ಲಾಸ್ ಬೈ 2 ಆ್ಯಂಡ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡಬೇಕು. ರೈಟ್. ಸೊ ಸೇಮ್ ಕ್ವಶನ್. ಒಂದು ವಸ್ತುವನ್ನು 3471ಕ್ಕೆ ಮಾರಾಟ ಮಾಡುವ ಮೂಲಕ ಗಳಿಸಿದ ಲಾಭದ ಶೇಕಡಾವಾರು ಪ್ರಮಾಣವು ಅದೇ ವಸ್ತುವನ್ನು 2577ಕ್ಕೆ ಮಾರಾಟ ಮಾಡುವ ಮೂಲಕ ಉಂಟಾದ ನಷ್ಟದ ಶೇಕಡಾವಾರು ಪ್ರಮಾಣವಾಗಿ ಸಮಾನವಾಗಿರುತ್ತೆ. ಸೊ ಸೇಮ್ 3471 ಪ್ಲಸ್ 2577 ಡಿವೈಡ್ ಬೈ 2 ಫಾಸ್ಟ್ ಮಾಡೋಣ. 7 ಪ್ಲಸ್ 1 ಎಷ್ಟಪ್ಪ 8, 1 7 1 7 ಕರೆಕ್ಟ್ ಇದೆಯಾ. ರೈಟ್. ಕ್ಯಾರಿ ಏನಕ್ಕೆ ಇಪ್ಪಲ್ಲ. 7 ಪ್ಲಸ್ 7 ಎಷ್ಟು 14, 1 ಕ್ಯಾರಿ, 26 ಪ್ಲಸ್ 34 ಎಷ್ಟು 60. ಆಯ್ತದು. 7 ಪ್ಲಸ್ 7 ಎಷ್ಟಪ್ಪ 7 ಪ್ಲಸ್ 1 ಎಷ್ಟು 8, 7 ಪ್ಲಸ್ 7 ಎಷ್ಟು 14, 1 ಕ್ಯಾರಿ, 26 ಆಯಿತು. 6 ಹಾಕೋದ್ರೆ 40, 40 ಪ್ಲಸ್ 20 ಎಷ್ಟು 60. ಸೊ 60 ಬೈ 6048 ಬೈ 2 ಎಷ್ಟಾಯಿತು 3024 ಇಂಟು ಎಷ್ಟು ಪರ್ಸೆಂಟು 25% ಅಂದರೆ ಬೈ 4. 4 1 ಜಾ 4 7 ಜಾ ಎಷ್ಟು 28 ಎಷ್ಟು ಉಳಿತು 22 ಉಳಿತು. 5 ಜಾ 20 ಉಳಿತು, 24 ಉಳಿತು ಅಂದರೆ 6 ಜಾ 6 5 ಜಾ ಎಷ್ಟು 30. ಲಾಸ್ಟಲ್ಲಿ 0 ಬರಬೇಕು. ಮುಗಿತಲ್ವಾ. ಲಾಸ್ಟಲ್ಲಿ ಏನು ಬರಬೇಕು 0. ಕ್ಲಿಯರ್. 6 5 ಜಾ 30, ಲಾಸ್ಟಲ್ಲಿ 0 ಬರಬೇಕು. ಸೊ ಇದನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಕಾನ್ಸೆಪ್ಟು ಈ ಥರ ಕ್ವಶನ್ ಕೇಳ್ತಾರೆ. ಐ ಬಾಟ್ 2 ಫ್ರಾಕ್ಸ್ ಫಾರ್ 1200. ಐ ಸೋಲ್ಡ್ ದ ಫಸ್ಟ್ ಒನ್ ಅಟ್ ಎ ಲಾಸ್ ಆಫ್ 10%, ದ ಸೆಕೆಂಡ್ ಒನ್ ಅಟ್ ಎ ಗೈನ್ ಆಫ್ 15%. ಇಫ್ ಆನ್ ದ ಹೋಲ್ ಐ ಮೇಡ್ ನೈದರ್ ಎ ಲಾಸ್ ನಾರ್ ಎ ಗೈನ್, ಫೈಂಡ್ ದ ಕಾಸ್ಟ್ ಪ್ರೈಸ್ ಆಫ್ ದ ಫಸ್ಟ್ ಫ್ರಾಕ್ ಅಂತ ಕೇಳಿದರು. ಓಕೆನಾ. ನಾನು 1200ಕ್ಕೆ 2 ಫ್ರಾಕ್ಗಳನ್ನು ಖರೀದಿಸಿದ್ದೆನು. ನಾನು ಮೊದಲನೆಯನ್ನು ಶೇಕಡ 10ರಷ್ಟು ನಷ್ಟಕ್ಕೆ ಮತ್ತು ಎರಡನೇದು ಶೇಕಡ 15ರಷ್ಟು ಲಾಭಕ್ಕೆ ಮಾರಾಟ ಮಾಡಿದೆನು. ಒಟ್ಟಾರೆಯಾಗಿ ನನಗೆ ಯಾವುದೇ ನಷ್ಟ ಅಥವಾ ಯಾವುದೇ ಲಾಭ ಮಾಡದಿದ್ದರೆ ಮೊದಲ ಫ್ರಾಕ್ನ ಕೊಂಡ ಬೆಲೆ ಎಷ್ಟು ಅಂತ. ಓಕೆನಾ. ಸೊ ಈ ಥರ ಪ್ರಶ್ನೆ ಕೇಳಿದಾಗ ನೋಡಿ, ನೋ ಲಾಸ್ ನೋ ಗೈನ್ ಅಂದರೆ ಎಸ್ ಪಿ ಇಸ್ ಈಕ್ವಲ್ ಟು ವಾಟ್ ಸಿ ಪಿ. ಸೊ ನೋ ಗೈನ್ ನೋ ಲಾಸ್ ಅಂದರೆ 0%. ಓಕೆನಾ. ಫಸ್ಟ್ ಫ್ರಾಕ್ ಎಷ್ಟು ಪರ್ಸೆಂಟ್ ಲಾಸ್ಗೆ 10% ಲಾಸ್ಗೆ, ಸೆಕೆಂಡ್ ಎಷ್ಟು ಲಾಭಕ್ಕೆ 15% ಲಾಭಕ್ಕೆ. ಸೊ ಅಲಿಗೇಷನ್ ಮಾಡಿದ್ರೆ ಇಲ್ಲಿಂದ ಏನು ಬರುತ್ತೆ ನಮಗೆ 15, ಇಲ್ಲಿಂದ ಏನು ಬರುತ್ತೆ 10. ಓಕೆನಾ. ಸೊ 3:2 ಟೋಟಲ್ ಎಷ್ಟಾಯಿತು 5. ಸೊ 5 ಎಷ್ಟಕ್ಕೆ ಖರೀದಿಸ್ತಾರೆ 1200 ರೂಪಾಯಿಗೆ. ಸೊ ಏನು ಬೇಕು ಮೊದಲನೇ ಫ್ರಾಕ್ದು ಎಷ್ಟೀಗ ಇದು ಮೊದಲನೇ ಫ್ರಾಕ್ದು ಎಷ್ಟೀಗ 3. ಓಕೆನಾ. 5 1 ಜಾ 5, 2 ಜಾ 4 ಜಾ 240 × 3 24 × 3 ಎಷ್ಟು 720. ಡೈರೆಕ್ಟ್ ಅಲಿಗೇಷನ್ ಮಾಡೋಣ. ಓಕೆನಾ. ಸೊ ಸೇಮ್ ಐ ಬಾಟ್ 2 ಸ್ಪೀಕರ್ಸ್ ಫಾರ್ 1200. ಐ ಸೋಲ್ಡ್ ದ ಫಸ್ಟ್ ಒನ್ ಅಟ್ ಎ ಲಾಸ್ ಆಫ್ 8%. ಡೈರೆಕ್ಟ್ ಮಾಡೋಣ 8. ಎಷ್ಟು 22% ಗೈನ್ 0. ಎಷ್ಟಾಯಿತು 22 ಆ್ಯಂಡ್ 8. ರೈಟ್. ಎಷ್ಟಾಯಿತು 11 ಎಷ್ಟು ಸೊ 15. ಎಷ್ಟಕ್ಕೆ ಖರೀದಿಸ್ತಾರೆ 1200ಕ್ಕೆ. ಯಾವ್ದು ಬೇಕು ಫಸ್ಟ್ ಒನ್ ಎಷ್ಟೀಗ 11. 80 × 11 ಎಷ್ಟು 880. ಕ್ಲಿಯರ್. ಸೇಮ್ ಎಲ್ಲನೂ ಜಾಸ್ತಿ ಕ್ವಶನ್ಸ್ ಕೇಳಿದ್ದಾರೆ, ಹಾಗಾಗಿ ನಾನು ಜಾಸ್ತಿ ಕ್ವಶನ್ಸ್ನ ತಗೊಂಡಿದ್ದೀನಿ. ಓಕೆನಾ.
ಸೊ ಇದು ಮಾಡ್ತೀನಿ. ನೆಕ್ಸ್ಟ್ ನೀವು ಹೋಮ್ವರ್ಕ್ ಮಾಡಿ. 1200 ಸೇಮ್ 8% ಲಾಸ್, 16% ಗೈನ್. ಸೊ ಇದೇನಾಯಿತು 1:2 0, ಇದೇನಾಗುತ್ತೆ 2:1. ಸೊ 3ನ ವ್ಯಾಲ್ಯೂ 1200 ಆದರೆ ಫಸ್ಟದೆಷ್ಟು 2 ಆಗುತ್ತೆ 800. ಮುಗೀತು ಓಕೆನಾ. ಸೊ ಇದನ್ನ ಹೋಮ್ವರ್ಕ್ ಮಾಡಿ. 2 ಕ್ವಶನ್ ಆಯ್ತಲ್ವಾ. ನೆಕ್ಸ್ಟ್ ಕ್ವಶನ್ ವೆರಿ ಇಂಪಾರ್ಟೆಂಟ್ ಇದು ಓಕೆನಾ. So Jitesh sold an article at a loss of 11%. If he had bought the item at 5% less and had sold it for 739 more, then he would have gained 20%. Find the cost price of the article. ಜಿತೇಶ್ ಒಂದು ವಸ್ತುವನ್ನು 11% ನಷ್ಟದಲ್ಲಿ ಮಾರಿದನು. ಅವನು ಆ ವಸ್ತುವನ್ನು 5% ಕಡಿಮೆ ಬೆಲೆಗೆ ಖರೀದಿಸಿದರೆ ಮತ್ತು 739 ಹೆಚ್ಚು ಬೆಲೆಗೆ ಮಾರಿದರೆ ಅವನಿಗೆ 20% ಲಾಭವಾಗ್ತಿತ್ತು. ಆ ವಸ್ತುವಿನ ವೆಚ್ಚ ಬೆಲೆಯಲ್ಲಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ನಾನು ಒಂದು ಸೊಲ್ಯೂಷನ್ ನೋಡಿದೆ. ಇದೇ ಕ್ವಶನ್ನ ನಾನು ಏನು ಮಾಡಿದೆ, ಸರ್ಚ್ ಮಾಡಿದೆ. ಸೊಲ್ಯೂಷನ್ ಎಷ್ಟು ಬಂತು ಅಂದರೆ ತುಂಬ ದೊಡ್ಡದಾಗಿ ಬಂತು ಸೊಲ್ಯೂಷನ್ ಓಕೆನಾ. ಸೊ ಅಂದರೆ ಅದರ ಅರ್ಥ ಫಸ್ಟ್ ನಾವು ಏನು ಮಾಡಬೇಕು, SP ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್. ತದನಂತರ 20% ಗೈನ್ 20% ಆ್ಯಡ್ ಮಾಡಬೇಕು. ತದನಂತರ 739ಗೆ ಏನು ಈಕ್ವಲ್ ಅಂತ ಹೇಳ್ಬಿಟ್ಟು ಎಲ್ಲ ಫೈಂಡ್ ಔಟ್ ಮಾಡಬೇಕಾಗುತ್ತೆ ಓಕೆನಾ. ಆಗ ಲಾಸ್ಟ್ ಕೊನೆಗೆ CP 100%ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇಷ್ಟೆಲ್ಲ ಇದೆ ಓಕೆನಾ. ಸೊ ನಾವು ಏನು ಮಾಡೋಣ, ನಾವು ಗ್ರಾಜ್ಯುಯೇಟ್ ಲೆವೆಲ್ ಎಕ್ಸಾಮ್ ಕ್ವಶನ್ಸ್ ಮಾಡಿಸಿದಾಗ ನಾನು ಈ ಕ್ವಶನ್ ಮಾಡಿಸಿದ್ದೆ, ಈಗಲೂ ಸಮೇತ ಮಾಡಿಸ್ತೀನಿ ನೋಡಿ. ಸೊ 2 ಟೈಪಲ್ಲಿ ಮಾಡ್ಬೋದು. ಒಂದು ಬಿಗಿನರ್ಸ್ಗೆ ಸ್ವಲ್ಪ ಈಸಿ ಆಗೋ ಥರ ಒಂದು ಡಯಾಗ್ರಾಮ್ನ ಬಿಡಿಸಿ ನಾವು ಮಾಡ್ಬೋದು. ಇನ್ನೊಂದು ಬಂದುಬಿಟ್ಟು ಇಲ್ಲ ಸರ್ ನಮಗೆ ಸಕ್ಸಸಿವ್ ಅರ್ಥ ಆಗುತ್ತೆ ಅಂದರೆ ಸಕ್ಸಸಿವ್ ಮುಖಾಂತರ ಸೀದಾ ಡೈರೆಕ್ಟ್ ಆನ್ಸರ್ ಬರುತ್ತೆ. ನೋಡೋಣ ಓಕೆನಾ. ಸೊ CP SP ಈ ಥರ ಬರ್ಕೊಳ್ಳಿ ಓಕೆನಾ. CP ಯಾವಾಗಲೂ ಎಷ್ಟರಲ್ಲಿರುತ್ತಪ್ಪ, 100%. ಜಿತೇಶ್ ಸೋಲ್ಡ್ ಅನ್ ಆರ್ಟಿಕಲ್ ಅಟ್ ಎ ಲಾಸ್ ಆಫ್ 11%. ಹಾಗಾದರೆ ಇವನು ಎಷ್ಟಕ್ಕೆ ಮಾರಾಟ ಮಾಡ್ತಾನೆ, 11%. ಹಾಗಾದರೆ ಇವಾಗ ಅವನ ಹತ್ರ ಎಷ್ಟಿದೆ, 89 ರೈಟ್ ಅಲ್ವಾ. ಇಫ್ ಯು ಹ್ಯಾಡ್ ಬಾಟ್ ದ ಐಟಮ್ ಅಟ್ 5% ಲೆಸ್, ಒಂದು ವೇಳೆ ಜಿತೇಶ್ 5% ಕಮ್ಮಿಗೆ ಖರೀದಿಸಿದ್ರೆ, ಅಂದರೆ 100 ಇರೋದು 95 ಖರೀದಿಸಿದ್ರೆ, ಅಂಡ್ ಹ್ಯಾಡ್ ಸೋಲ್ಡ್ ಇಟ್ ಫಾರ್ 739 ಮೋರ್, ಮತ್ತು 739 ಹೆಚ್ಚು ಬೆಲೆಗೆ ಮಾರಿದ್ರೆ ಅಲ್ವಾ, ಅವನಿಗೆ 20% ಲಾಭವಾಗ್ತಿತ್ತು ರೈಟ್. ನಮಗೆ ಪರ್ಸೆಂಟೇಜ್ ಗೊತ್ತಿಲ್ಲ, ಫಸ್ಟೇ ನಾವು 20%ನ ಆ್ಯಡ್ ಮಾಡಿ ಫೈಂಡ್ ಔಟ್ ಮಾಡೋಣ. ಸೊ 20% ಏನಾಗ್ತಿತ್ತು, ಗೈನ್ ಆಗ್ತಿತ್ತು. ಸೊ 20% 95ಕ್ಕೆ 20% ಎಷ್ಟಪ್ಪ, 19. ಸೊ ಎಷ್ಟಾಯಿತು, 114 ರೈಟ್. ಸೊ ಈಗ ಅವನಿಗೆ ಫಸ್ಟ್ ಇರೋದು SP ಎಷ್ಟು, 89. ಈಗಿರೋ SP ಎಷ್ಟು, 114. ಹಾಗಾದರೆ ಅವನಿಗೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ, 25% ಇನ್ಕ್ರೀಸ್ ಆಗಿದೆ. 25% ಇನ್ಕ್ರೀಸ್ ಆಗಿದೆ ಅಂದರೆ ಅವ್ನಿಗೆ ಎಷ್ಟು ಲಾಭ ಆದಂಗೆ, 739 ರೂಪಾಯಿ ಲಾಭ ಆದಂಗೆ. ಬಟ್ ನಮ್ಗೆ ಏನು ಬೇಕಾಗಿದೆ, ಕ್ವಶನಲ್ಲಿ 100% ಬೇಕು. ಸೊ 25 × 4, ಇಲ್ಲೂ × 4 ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತಲ್ವ. ಸೊ 9 × 4 ಎಷ್ಟಪ್ಪ, 6. ಲಾಸ್ಟಲ್ಲಿ 6 ಬರಬೇಕು. ಒಂದೇ ಆಪ್ಷನ್ 6 ಇದೆ. ಕ್ಲಿಯರ್. ಈ ಥರ ಮಾಡ್ಬೋದು ಮೊದಲನೇದು. ಎರಡನೇದು ಡೈರೆಕ್ಟಾಗಿ ಇಲ್ಲಿ ನೋಡಿ, ಸ್ವಲ್ಪ ಡೈರೆಕ್ಟಾಗಿ CP 100 ಗೊತ್ತು ನಮಗೆ, SP ಎಷ್ಟು 11% ಅಂದರೆ ಉಳಿದಿರೋದು 89 ರೈಟ್. ಸೊ ಇಫ್ ಈ ಆ್ಯಡ್ ಬಾಟ್ ದ ಐಟಮ್ ಅಟ್ 5% ಲೆಸ್ ಆ್ಯಂಡ್ ವುಡ್ ಹ್ಯಾವ್ ಗೈನ್ 20%. ಸೊ ಒಂದು ಲೆಸ್ಸು ಒಂದು ಗೈನ್ ಕೊಟ್ಟಿದ್ದಾರೆ. ಆಗ ನಾವೇನು ಮಾಡೋಣ, ಸಕ್ಸಸಿವ್ ಫೈಂಡ್ ಔಟ್ ಮಾಡೋಣ. ಈ ಥರ ಕೊಟ್ಟಾಗ, ಈ ಥರ ಕ್ವಶನ್ಸ್ ಕೊಟ್ಟಾಗ ಸಕ್ಸಸಿವ್ ಮಾಡ್ಬೋದು. ಓಕೆ, +20 - 5 -20 × 5/100 ಸಕ್ಸಸಿವ್. ಇದು ಕ್ಯಾನ್ಸಲ್, ಇದು 1. 20ರಲ್ಲಿ 6 ಹೋದ್ರೆ ಎಷ್ಟು, 14. ಸೊ 100ಕ್ಕೆ 14 ಮಾಡಿದ್ರೆ 114 ರೈಟ್. ಸೊ ಈಗ ಎಷ್ಟಾಯಿತು, 25. 25ನ ವ್ಯಾಲ್ಯೂ 739 ಆದರೆ 100ನ ವ್ಯಾಲ್ಯೂ ಎಷ್ಟು, ಸೇಮ್ ಬರುತ್ತೆ. ಸಿಂಪಲಾಗಿ ಈಸಿಯಾಗಿ ಒಂದು ಲೈನಲ್ಲಿ ಮುಗಿಸ್ಬೋದು ನಾವು ಓಕೆನಾ. ನೆಕ್ಸ್ಟ್ ಆಕಾಶ್ ಸೋಲ್ಡ್ ಅನ್ ಆರ್ಟಿಕಲ್ ಅಟ್ ಎ ಲಾಸ್ ಆಫ್ 17%. ಓಕೆ, ಸೊ 100 ಇತ್ತು CP, ಈಗೇನಾಗ್ತಿದೆ 17 ಅಂದರೆ 83 ಆಗ್ತಿದೆ ರೈಟ್. If you had bought the item 5% less and had it sold 310 more, then you would have gained 20%. ಸೊ ನಾವೇನು ಮಾಡೋಣ, ನಾನು ಹೇಳ್ಕೊಟ್ಟಿದ್ದೆಲ್ಲ ಸಕ್ಸಸಿವ್ ಮಾಡೋಣ ಓಕೆನಾ. ಸೊ 5% ಲೆಸ್ 20 + 5 + 20 × 5/100 ಸೇಮ್ ಆಗುತ್ತೆ 14. ಸೊ 14 ಜಾಸ್ತಿ ಅಂದರೆ 100ಕ್ಕೆ 14 ಜಾಸ್ತಿ ಆದರೆ 114. ಸೊ ಎಷ್ಟಾಯಿತು, 4ರಲ್ಲಿ 3 ಹೋದರೆ 1, 11ರಲ್ಲಿ 8 ಹೋದರೆ 31 ಬಂತು. 31ನ ವ್ಯಾಲ್ಯೂ ಎಷ್ಟಪ್ಪ, 310 ಕೊಟ್ಟಿದ್ದಾರೆ. ಸೊ ಹಾಗಾದರೆ 100ನ ವ್ಯಾಲ್ಯೂ ಎಷ್ಟು, 1000. ಕ್ಲಿಯರಾ. ಇಷ್ಟೇ. ಆವಾಗ ಏನಾಯ್ತು, ನಮಗೆ ಸ್ವಲ್ಪ ಬಿಡಿಸೋಕ್ಕೆ
ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಈಗೇನಾಗುತ್ತೆ, ಸಕ್ಸಸ್ಸಿವ್ ಮಾಡಿದ್ರೆ ಡೈರೆಕ್ಟಾಗಿ ಬರುತ್ತೆ. ಸೊ ಸಕ್ಸಸ್ಸಿವ್ದೇನು, ಒಂದು ಪ್ರಾಫಿಟ್ ಒಂದು ನಷ್ಟ ಕೊಟ್ಟಿದ್ದಾರೆ ಅಂದರೆ ಪ್ಲಸ್ ಎ ಮೈನಸ್ ಬಿ ಪ್ಲಸ್ ಎ ಇಂಟು ಮೈನಸ್ ಬಿ ನಾವು ಫೈಂಡ್ ಔಟ್ ಮಾಡಿ. ಸೊ ಇದು ಹೋಮ್ವರ್ಕ್ ಮಾಡಿ, 3 ಕ್ವಶನ್. ನೆಕ್ಸ್ಟು ಡಿಸ್ಆನೆಸ್ಟ್. ಡಿಸ್ಆನೆಸ್ಟ್ ಹೆಂಗೆ ಅಂದರೆ, ಟ್ರೂ ವೈಟ್ ಮೈನಸ್ ಫಾಲ್ಸ್ ವೈಟ್ ಡಿವೈಡೆಡ್ ಬೈ ಫಾಲ್ಸ್ ವೈಟ್ ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100. ಇದು ಕಾನ್ಸೆಪ್ಟ್, ಓಕೆನಾ. ಡಿಸ್ಆನೆಸ್ಟ್ ಸಾಲ್ವ್ ಮಾಡೋದಂಗೆ ಈ ಥರ. ಸೊ ಮಾಡೋಣ ಬನ್ನಿ. A dishonest shopkeeper promises to sell his goods at cost price. However, he uses weight that actually weighs 37 less than what is written on it. Find his profit percentage. Okay. ಒಬ್ಬ ಅಪ್ರಾಮಾಣಿಕ ವ್ಯಾಪಾರಿ ತನ್ನ ವಸ್ತುಗಳನ್ನು ವೆಚ್ಚ ಬೆಲೆಗೆ ಮಾರುವುದಾಗಿ ಹೇಳುತ್ತಾನೆ, ಆದರೆ ಅವನು ಬರೆಯಲ್ಪಟ್ಟ ತೂಕಕ್ಕಿಂತ 37% ಕಡಿಮೆ ತೂಕದ ತ್ರಾಸನ್ನು ಬಳಸುತ್ತಾನೆ. ಅವನ ಲಾಭ ಶೇಕಡಾವಾರು ಎಷ್ಟು ಕಂಡುಹಿಡಿಯಿರಿ ಅಂತ ಹೇಳಿದರೆ. ಮಾಡೋಣ ಬನ್ನಿ. ನೋಡಿ, ಯಾವಾಗಲೂ ಎಷ್ಟಕ್ಕೆ ಮಾರಾಟ ಮಾಡಬೇಕು, 100ಕ್ಕೆ ಅಲ್ವಾ. ಬಟ್ ಇವಾಗ ಏನು ಮಾಡ್ತಾನೆ, 37% ಕಮ್ಮಿ ಮಾರಾಟ ಮಾಡ್ತಾನೆ. ಹಾಗಾದ್ರೆ ಎಷ್ಟು, 63. ರೈಟ್. ನಾವೇನು ಹೇಳಿದ್ವಿ, ಟ್ರೂ ವೈಟ್ ಮೈನಸ್ ಫಾಲ್ಸ್ ವೈಟ್ ಡಿವೈಡೆಡ್ ಬೈ ಫಾಲ್ಸ್ ವೈಟ್ ಇಂಟು 100. ಓಕೆನಾ. ಸೊ ಟ್ರೂ ವೈಟ್ ಎಷ್ಟು, 100. 100ಅಲ್ಲಿ 63 ಹೋದ್ರೆ ಎಷ್ಟಪ್ಪ, 37 ಬೈ ಫಾಲ್ಸ್ ವೈಟ್ ಎಷ್ಟು, 63. ಪರ್ಸೆಂಟೇಜ್ ಬೇಕಂದ್ರೆ ಇಂಟು. ಓಕೆನಾ. ಸೊ ಎಷ್ಟಾಯಿತು, 3700 ಡಿವೈಡೆಡ್ ಬೈ 63. ನಾವು ಫೈಂಡ್ ಔಟ್ ಮಾಡಬೇಕು. ಎಲ್ಲ ಆಪ್ಷನ್ಸು ಸಮೇತ 63 63 63 ಇದೆ, 46 46 46 46 ಇದೆ. ಈಗ ನಿಮಗೆ ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡಿ ಹೆಂಗೆ ಮಾಡ್ಬೋದು ಇದನ್ನ ಅಂದರೆ. ಓಕೆ, ಮಾಡೋಣ ಬನ್ನಿ. ನಮ್ಗೇನು ಬರಬೇಕು, 0 ಬರಬೇಕು. ರೈಟ್. ಸೊ ಇಲ್ಲಿಂದನೇ ಮಾಡೋಣ, ಅದು ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಇಲ್ಲಿಂದನೇ ಹೇಳ್ಕೊಡ್ತೀನಿ ನೋಡಿ. 48 58 46 60 ಚೆಕ್ ಮಾಡೋಣ. 6 ಸೈಡ್ಸ್ ಎಷ್ಟು, 24. 24 + 6 ಎಷ್ಟು, 30. ಲಾಸ್ಟಲ್ಲಿ 0 ಬಂತು, ಮುಗೀತು. ಒಂದೇ ಆಪ್ಷನ್ 0 ಬರೋದು. ಇಲ್ಲ ಚೆಕ್ ಮಾಡೋಣ. ಸೊ 6 4 ಎಷ್ಟು, 12. 12 + 6 ಎಷ್ಟು, 18. ಬರಲ್ಲ. 6 + 4 ಎಷ್ಟು, 12. 12 + ಸರಿ ಮುಗೀತು. 6 3 3 3 9. 9 + 6 ಎಷ್ಟು, 15. ಇದು ಬರಲ್ಲ. 3 × 0 0 + 6 ಎಷ್ಟು, 6. ಇದು ಬರಲ್ಲ. ಒಂದೇ ಆಪ್ಷನ್ ನಮ್ಗೆ 0 ಬರಬೇಕು. 0 ಬರುವಂಥ ಆಪ್ಷನ್ ಏನು, ಒಂದೇ ಆಪ್ಷನ್. ಕ್ಲಿಯರ್. Next question. Trader claims to sell flour at a profit of 47%, but also dishonestly uses weight which is 8% less than what is mentioned on it. Find the total percentage of profit earned by trader. Round of the answer to the nearest whole number. Okay. ಒಬ್ಬ ವ್ಯಾಪಾರಿ 47% ಲಾಭದಲ್ಲಿ ಮಾರುತ್ತಾನೆ ಎಂದು ಹೇಳುತ್ತಾನೆ. ಓಕೆನಾ. ಸೊ ಅವ ಏನು ಮಾಡ್ತಾನೆ, 100% ಇರೋದನ್ನ 147ಕ್ಕೆ ಮಾರಾಟ ಮಾಡ್ತೀನಿ ಅಂತ ಹೇಳ್ತಾನೆ. ಓಕೆನಾ. ನೆಕ್ಸ್ಟ್, ಬಟ್ ಆಲ್ಸೋ ಡಿಸ್ಆನೆಸ್ಟ್ ಯೂಸಸ್ ಎ weight ವಿಚ್ ಇಸ್ 8% ಲೆಸ್ ದೆನ್ ವಾಟ್ ಈಸ್ ಮೆನ್ಷನ್ಡ್ ಆನ್ ಇಟ್. ಓಕೆನಾ. ಸೊ ಯಾವಾಗಲೂ ಮೆನ್ಷನ್ನು ಎಷ್ಟರಲ್ಲಿರುತ್ತಪ್ಪ, 100ರಲ್ಲೇ ನಾವು ಮೆನ್ಷನ್ ಮಾಡ್ತೀವಿ. ಆದ್ರೂ ಸಮೇತ ಅವನು ಏನು ಮಾಡ್ತಾನೆ, 8% ಕಡಿಮೆ ತೂಕದ ತ್ರಾಸನ ಅಪ್ರಾಮಾಣಿಕವಾಗಿ ಬಳಸುತ್ತಾನೆ. ಹಂಗಂದ್ರೆ 8% ಕಮ್ಮಿ ಅಂದರೆ ಎಷ್ಟು, 92. ಸೊ ಫೈಂಡ್ ದ ಟೋಟಲ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಅರ್ನ್ಡ್ ಬೈ ದ ಟ್ರೇಡರ್. ಅಂದರೆ ಟ್ರೇಡರ್ ಎಷ್ಟು ಟೋಟಲ್ ಪ್ರಾಫಿಟನ್ನು ಅರ್ನ್ ಮಾಡಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಹೋಯ್ತು 100, ಇಲ್ಲಿ ಹೋಯ್ತು 100. 92ಕ್ಕೆ ಮಾರಾಟ ಮಾಡಬೇಕಾಗಿರೋದು ಅವನೆಷ್ಟಕ್ಕೆ ಮಾರಾಟ ಮಾಡ್ತಿದ್ದಾನೆ, 147ಕ್ಕೆ ಮಾರಾಟ ಮಾಡ್ತಿದ್ದಾನೆ. ಎಷ್ಟು, 7ರಲ್ಲಿ 2 ಹೋದರೆ 5, 14ರಲ್ಲಿ 9 ಹೋದರೆ 55 ಬೈ 55. ರೈಟ್. 55 ಬೈ 92 200. ಮಾಡೋಣ ಬನ್ನಿ. ಸೊ 4 ಟೇಬಲಲ್ಲಿ ಹೋಗುತ್ತಾ, 423 425. ಓಕೆ. ಸೊ 23 ನೋಡೋಣ. 23 1 23. ನೆಕ್ಸ್ಟ್ ಉಳಿತು 20 ಉಳಿತು, ಹೋಗಲ್ಲ. 200 ತಗೊಳ್ಳಿ. 200 23 × 6 ಎಷ್ಟು, 23 × 8 ಮಾಡೋಣ.
54 ಸರಿ 184 ಬಂತು. 1.8 ಇಂದ ಹೋಗುತ್ತೆ ಅಂದ್ಕೊಳ್ಳಿ. ಇಲ್ಲಿಂದ ನಾವು ಮಾಡೋಣ 1.8 55 ಇಂಟು 1.8. ಸೊ 8 5 ಜಾ 18 5 ಜಾ 90 9 ಕ್ಯಾರಿ 18 5 ಜಾ 90 1.08 ರೈಟ್ 1.08 ಸಾರಿ 5 ಇಂಟು 1.08 ಇದು ಪಾಯಿಂಟ್ ಮತ್ತೆ 20 ಆಗುತ್ತೆ, ಮತ್ತೆ ಇನ್ನೊಂದು 0 ಹಾಕಿದ್ರೆ ಆಗುತ್ತಲ್ವಾ, ಸಾರಿ 108 5 40 ಆ್ಯಂಡ್ 540 ಆಯಿತು. 540 0 54 ಕ್ಯಾರಿ 540 ಪ್ಲಸ್ 54 4 9 ಆ್ಯಂಡ್ 594 ಆಯಿತು. ಓಕೆನಾ. ಸೊ 594 ಅಂದರೆ ಅವರು ನಿಯರೆಸ್ಟ್ ಹೋಲ್ ನಂಬರ್ ಎತ್ತೇಳಿದ್ದಾರೆ 59.4 ಆಗುತ್ತೆ ಅಂದ್ಕೊಳ್ಳಿ. 59.4 ಅಂದರೆ ನಿಯರೆಸ್ಟ್ ಇರೋದು ಅದು 61, ನಿಯರೆಸ್ಟ್ ಇರೋದು ಅದು 61. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್, ಸೇಮ್ ಕ್ವಶನ್. ಟ್ರೇಡರ್ ಕ್ಲೈಮ್ಸ್ ಟು ಸೆಲ್ ಸ್ಪೈಸಸ್ ಅಟ್ ಪ್ರಾಫಿಟ್ ಆಫ್ 68%. ಓಕೆನಾ. 100 ಇರೋದು ಅವ್ನು ಏನು ಮಾಡ್ತಾನೆ, ನಾನು 168ಕ್ಕೆ ಮಾರಾಟ ಮಾಡ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್, ಬಟ್ ಆಲ್ಸೋ ಡಿಸ್ಆನೆಸ್ಟ್ಲಿ ಯೂಸಸ್ ವೈಟ್ ವಿಚ್ ಈಸ್ 12% ಲೆಸ್, ಅಂದರೆ 92 ಸರಿ 88 100 ಕ್ಯಾನ್ಸಲ್ ಎಷ್ಟಾಯಿತು, 168ಅಲ್ಲಿ 88 ಹೋದರೆ 80 ಡಿವೈಡೆಡ್ ಬೈ 88 100. ಸೊ 10 ಜಾ 11 ಜಾ ಅಲ್ವಾ, 11 ಜಾ ನಮಗೆ 1/11 ವ್ಯಾಲ್ಯೂ ಎಷ್ಟಪ್ಪ, 9.99. ಸೊ 10/11 ವ್ಯಾಲ್ಯೂ 11 9 ಜಾ 99.1 ಉಳಿತು 10 ಇಂಟು 9 ಎಷ್ಟು 90. ನಿಯರ್ ಇರೋದು ಯಾವುದು 1 ಎಬವ್ ನಿಯರೆಸ್ಟ್ 90. ಓಕೆನಾ. ಸೊ ಇದನ್ನು ಹೋಮ್ವರ್ಕ್ ಮಾಡಿ. ಓಕೆ, ಇಷ್ಟು ಬಂದುಬಿಟ್ಟು ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ನ ಕ್ವಶನ್ಸ್. ನೆಕ್ಸ್ಟ್ ಬಂದುಬಿಟ್ಟು ಡಿಸ್ಕೌಂಟ್ ಮಾಡೋಣ. ಡಿಸ್ಕೌಂಟಿಂದ ತುಂಬ ಪ್ರಶ್ನೆಗಳು ಬರುತ್ತೆ. ಓಕೆನಾ. ಈ ಒಂದು ಸೆಷನ್ ಯಾರಿಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ NTPC ಅಂಡರ್ ಗ್ರಾಜುಯೇಟ್ ಮತ್ತು ಗ್ರೂಪ್ ಡಿಗೆ ಪ್ರಿಪ್ರೇಷನ್ ಆಗ್ತಿರೋ ಅವ್ರಿಗೆ ದಯವಿಟ್ಟು ಶೇರನ್ನು ಮಾಡಿ. ಓಕೆನಾ. ಸೊ ಮತ್ತೆ ಸಿಗೋಣ, ಒಳ್ಳೊಳ್ಳೆ ಕಾನ್ಸೆಪ್ಟಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಥ್ಯಾಂಕ್ ಯು.